ಹಿರಣ್ಯ ಕತೆ ಕೇಳಿದಾಗ ನಿಮಗೆ ಫಸ್ಟ್ ಅನ್ಸಿದ್ದೇನು? ಸ್ಟೋರಿ ಲೈನ್ ನಾನು ತುಂಬಾ ಬಿಲೀವ್ ಮಾಡಿದೆ. ಇದು ಒಳ್ಳೆ ಸಿನಿಮಾ ಆಗತ್ತೆ ಅಂತ ಅನ್ನಿಸ್ತು ನನಗೆ. ನಿಮ್ಮ ಪಾತ್ರನ ಹೇಗೆ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್? ಪಾತ್ರದಲ್ಲಿ ಜೂಲಿ ಅಳ್ತಾಳೆ, ಜೂಲಿ ನಗ್ತಾಳೆ. ನನ್ನ ನಟನೆಗೆ ಒಂದು ಕರೆಕ್ಟ್ ಸ್ಪೇಸ್ ಇದೆ ಅಂತ ನನಗೆ ಫೀಲ್ ಆಯ್ತು. ನಿಮ್ಮ ಪಾತ್ರದ ಒಂದು ಆ ತಾಕತ್ ಅಂತ ಅದೇನಿದೆ? ಸೊ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಕಾರ್ ಕಳ್ಳನ ಪಾತ್ರ. ಏನಾದ್ರೂ ತಪ್ಪಿಸ್ಕೋಬೇಕು ಅಂದ್ರೆ ನಿಜವಾಗ್ಲೂ ಒಬ್ಬ ಕಳ್ಳನ ಜೊತೆನೆ ಸೇರ್ಬೇಕು. ಅವನಿಗೆ ಗೊತ್ತು ಎಲ್ಲಿಂದ ಹೋಗ್ಬೋದು, ಎಲ್ಲಿಂದ ಬರ್ಬೋದು. ಫುಲ್ ನೆಗೆಟಿವ್ ಶೇಡ್ ಇರುತ್ತೆ. ಸೊ ಅದನ್ನ ಹೆಂಗೆ ನೀವು ಒಪ್ಕೊಂಡ್ರಿ ಅಂತ? ಎಲ್ಲರೂ ತುಂಬಾ ಲವರ್ ಬಾಯ್ ಆಗಿ ಆಕ್ಷನ್ ಹೀರೋಗಳಾಗಿ ಪ್ರೊಜೆಕ್ಟ್ ಆದ್ರೆ ನಾನು ಅವತ್ತು ವಾರಿಯರ್ ಆಗಿ ಬಂದೆ. ಸೊ ಅದು ನನ್ನ ಕಷ್ಟದ ಸ್ಟೆಪ್ಪೇ. ಅದು ಒಬ್ಬ ನಟಿಗೆ ಇದು ನನ್ನ ಬೆಸ್ಟ್ ಸೀನು, ಇದು ನನ್ನ ಬೆಸ್ಟ್ ಸೀಕ್ವೆನ್ಸ್ ಅಂತ ಅನ್ಸುತ್ತೆ. ರಾಜ್ ಜೊತೆ ರೊಮ್ಯಾನ್ಸ್ ಮಾಡ್ತಿದೀನಿ ಅಂತಂದ್ರೆ ಪ್ರಿಪೇರ್ ಆಗಿರ್ಬೇಕು. ಅವ್ರ ಜೊತೆ ನನಗೆ ಕಂಫರ್ಟ್ ಝೋನ್ ಇರಬೇಕು. ಇಲ್ಲ ಅಂತಂದ್ರೆ ಸ್ಕ್ರೀನಲ್ಲಿ ಔಟ್ಪುಟ್ ಹೋಯ್ತು ಅಂತಾನೆ ಅರ್ಥ. ಒಬ್ಬ ಕಳ್ಳ ಒಬ್ಬ ಕೊಲೆಗಾರರ ಜೊತೆಗೆ ಇರ್ತಾನೆ. ಕಳ್ಳ ಕೂಡ ಪರಿವರ್ತನೆ ಆಗ್ತಾನೆ ಅನ್ಸುತ್ತೆ ಬಹುಶಃ. ಇವ್ರ ಜೀವನ ಹೆಂಗ್ ಬದಲಾಗ್ತಾ ಹೋಗುತ್ತೋ ನನ್ನ ಜೀವನನೂ ಹಂಗೆ ಬದಲಾಗಿ ಹೋಗ್ಬಿಡುತ್ತೆ ಈ ಸಿನಿಮಾದಲ್ಲಿ. ಇಂಥ ಸಿನಿಮಾಗಳಿಗೆ ಪ್ರೊಡಕ್ಷನ್ ಬಗ್ಗೆ ಹೇಳೋದಾದ್ರೆ, ಅವ್ರಿಗೆ ಸಿನಿಮಾ ನೋಡಿ ಅಭ್ಯಾಸ ಮಾಡಿ ಅಭ್ಯಾಸ ಇದೆ. ನಾನು ಒಂದು ಈ ಥರ ಸಿನಿಮಾ ಮಾಡಬೇಕು ಅನ್ನೋ ಆಸೆಯಿಂದ ಬಂದಿರೋದು, ಬಟ್ ನಾಲೆಡ್ಜ್ ಇಲ್ಲ. ಕನ್ನಡ ಸಿನಿಮಾ ರಂಗದಲ್ಲಿ ಪ್ರತಿ ವಾರ ಒಂದಷ್ಟು ಸಿನಿಮಾಗಳು ಬರ್ತಾ ಇರ್ತವೆ. ಆ ಸಾಲಿಗೆ ಈ ವಾರ ರಿಲೀಸ್ ಆಗ್ತಾ ಇದೆ ಹಿರಣ್ಯ. ಹಿರಣ್ಯ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಹಿರಣ್ಯಕಶಿಪು. ಹಿರಣ್ಯಕಶಿಪು ಅಂದ ತಕ್ಷಣ ನಿಮಗೆಲ್ಲ ಗೊತ್ತಾಗುತ್ತೆ ಅದು ರಾ ಕ್ಯಾರೆಕ್ಟರ್ ಅಂತ. ಸೊ ಆ ರಾ ಕ್ಯಾರೆಕ್ಟರ್ಗೂ ಈಗ ನಾನು ಹೇಳ್ತಿರೋ ಹಿರಣ್ಯಗೂ ಏನು ಸಂಬಂಧ ಅಂತ ನಿಮ್ಗೊಂದು ಪ್ರಶ್ನೆ ಮಾಡ್ಬೋದು. ಸಿನಿಮಾ ಹೆಸರೇ ಹಿರಣ್ಯ. ಕಳೆದ ಒಂದಷ್ಟು ದಿನಗಳಿಂದ ಹಿರಣ್ಯ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಅಂದರೆ ಟೀಸರಿಂದ ಹಿಡಿದು ಪೋಸ್ಟರಿಂದ ಹಿಡಿದು ಒಂದಿಷ್ಟು ಸಾಂಗು, 2 ಸಾಂಗ್ ಕೂಡ ರಿಲೀಸ್ ಆಯಿತು. ಅದು ಕೂಡ ಸೌಂಡ್ ಮಾಡ್ತಾ ಇದೆ. ಹಿರಣ್ಯ ಜುಲೈ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಹಿರಣ್ಯ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯ ಪದದ ಅರ್ಥ ಏನು ಅಂದರೆ ಹಿರಣ್ಯ ಅಂದರೆ ಒಂದು ಚಿನ್ನ, ಗೋಲ್ಡ್ ಅಂತ. ಸೊ ಗೋಲ್ಡ್ ಅಂತ ಸಿನಿಮಾ ಮಾಡಿದ್ದಾರೆ ಹಿರಣ್ಯ ಟೀಮ್. ಸೊ ನಮ್ಮ ಮುಂದೆ ನಿಜವಾದ ಹಿರಣ್ಯ ಅಲ್ಲದೆ ಇದ್ರು ಕೂಡ ರಿಯಲ್ ಹಿರಣ್ಯ ಕೂತಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಫಸ್ಟ್ ಎಲ್ಲಿಂದ ಶುರು ಮಾಡೋಣ ರಾಜವರ್ಧನ್? ಹೇಳಿ ಸರ್. ಎಲ್ಲ ಹೇಗಿದ್ದೀರಿ? ಸೂಪರ್. ಲೇಡೀಸ್ ಫಸ್ಟ್ ಅಲ್ಲಿಂದಾನೆ ಶುರು ಮಾಡೋಣ ಅಂತ. ಖಂಡಿತ. ಮತ್ತಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ. ಹೌದು ಅಲ್ವಾ? 30% ಬೇರೆ ಇದಿದೆ. ಹೇಗಿದ್ದೀರಾ? ಫ್ರೀ ಬಸ್ ಫ್ರೀ ಬಸ್ ಇದೆ, 2,000 ರೂಪಾಯಿ ಬೇರೆ ಬತ್ತೈತೆ. ಇನ್ನೇನು ನನಗೇನು ಅದೇ ಲೇಡೀಸ್ ಬರ್ತದೆ. ಲೇಡೀಸ್ ಅಲ್ಲ ನಿಮ್ದು ಲೇಡೀಸ್ಗೆ ಅಂತ. ಓಕೆ, ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ. ಹೇಳಿ ದಿವ್ಯ ಅವರೇ. ನಾನು ಸೂಪರ್. ಓಕೆ, ದಿವ್ಯ ಅವರೇ, ಈಗ ಹಿರಣ್ಯ ಸಿನಿಮಾ ಜುಲೈ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ನಾಯಕಿ ನೀವು. ಇಲ್ಲ, ಸಿನಿಮಾನಲ್ಲಿ ಒಂದು ಪಾತ್ರ ಮಾಡಿದೀನಿ, ನಾಯಕಿ ಅಲ್ಲ. ಎಲ್ಲರೂ ಅದೇ ತರ ದಿವ್ಯ ಸುರೇಶ್ ಅಂತ ನಾಯಕಿನೇ ಅಂತ. ಒಂದು ಕಮರ್ಷಿಯಲ್ ಸಿನಿಮಾನ ಬೇರೆ ಪ್ಯಾಟರ್ನ್ ಅಲ್ಲಿ ಮಾಡಿದೀವಿ. ಇಲ್ಲಿ ನಾಯಕ ನಾಯಕಿ ಅಂತ ಯಾರು ಇಲ್ಲ. ಆ ಒಂದು ರಾಣನ್ ಜರ್ನಿಲಿ ಯಾರ್ಯಾರು ಬರ್ತಾರೆ ಎಲ್ಲ ತುಂಬಾ ಒಳ್ಳೆ ಕ್ಯಾರೆಕ್ಟರ್. ಓಕೆ, ಹಾಗಾದ್ರೆ ಪಾತ್ರದ ಬಗ್ಗೆಯಿಂದಾನೇ ಶುರು ಮಾಡೋಣ. ನಿಮ್ಮ ಪಾತ್ರನ ಹೇಗೆ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್? ಎಸ್, ನಾನು ಈ ತರ ಒಂದು ಪಾತ್ರನ, ಈ ಜೂಲಿ ಅಂತಕ್ಕಂಥ ಒಂದು ಪಾತ್ರನ ನಿಭಾಯಿಸಿದ್ದೀನಿ ಹಿರಣ್ಯ ಸಿನಿಮಾದಲ್ಲಿ. ಈ ಪಾತ್ರದ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ಈ ಪಾತ್ರದಲ್ಲಿ ಜೂಲಿ ಅಳ್ತಾಳೆ, ಜೂಲಿ ನಗ್ತಾಳೆ, ಖುಷಿಯಾಗಿರ್ತಾಳೆ. ಎಲ್ಲಾ ತರ ಒಂದು ಎಲಿಮೆಂಟ್ಸ್ ಇದೆ ಈ ಪಾತ್ರದಲ್ಲಿ. ಅಂದ್ರೆ ನನಗೆ ನನ್ನ ನಟನೆಗೆ ಒಂದು ಕರೆಕ್ಟ್ ಸ್ಪೇಸ್ ಇದೆ ಅಂತ ನನಗೆ ಫೀಲ್ ಆಯ್ತು ಈ ಕತೆ ಕೇಳಿದಾಗ. ಸೊ ಅಂಡ್ ಇನ್ನೊಂದು ಖುಷಿ ಪಡುವಂತ ವಿಷಯ ನನಗೆ ಏನ್ ಅನ್ಸಿದ್ದು, ಈ ಸಿನಿಮಾನಲ್ಲಿ ನನ್ನ ಪಾತ್ರಕ್ಕೆ ಇಂಟ್ರೊಡಕ್ಷನ್ ಸಾಂಗ್ ಅನ್ನೋದಿದೆ. ಲೈಕ್ ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾನ್ ಮಾಡ್ತಾ ಇರೋ ಸಿನಿಮಾನಲ್ಲಿ ನನಗೂ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇರ್ಬೇಕು, ಲೈಕ್ ಹೀರೋ ತರ ನನ್ನನ್ನು ತೋರಿಸ್ಬೇಕು ಅನ್ನೋದು ಎಲ್ಲ ಆರ್ಟಿಸ್ಟ್ಗೂ ಇರುತ್ತೆ. ಅಲ್ಲ, ಎಲ್ಲ ಆರ್ಟಿಸ್ಟ್ಗೆ ಅಂತ, ಅದರಲ್ಲೂ ಹೀರೋಯಿನ್ಗೆ ಹೀರೋ ಜೊತೆ ಮರ ಸುತ್ತಬೇಕು ಅನ್ನೋ ಆಸೆ ಇರುತ್ತೆ. ನಿಮಗೆ ಇಂಟ್ರೊಡಕ್ಷನ್ ಸಾಂಗ್ ಕೊಟ್ಟಿದ್ದಾರೆ. ಇಂಟ್ರೊಡಕ್ಷನ್ ಸಾಂಗ್ ಕೊಟ್ಟಿದ್ದಾರೆ. ದಟ್ ಇಸ್ ದ ಸ್ಪೆಷಲ್ ಥಿಂಗ್. ನನಗೆ ಹಿರಣ್ಯ ಸಿನಿಮಾನಲ್ಲಿ ಒಂದು ಸ್ಪೆಷಲ್ ಥಿಂಗ್ ಏನಂತ ಅನ್ಸಿದ್ದು, ನನಗೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಅನ್ನೋದು ನನಗೆ ಈ ಪಾತ್ರನ ನಿಭಾಯಿಸಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಅಂತ ನೀವು ಕೇಳಿದ್ರೆ ನಾನು ಇದು ಅಂತ ಹೇಳ್ತೀನಿ. ಅಂಡ್ ನನ್ನ ಆಕ್ಟಿಂಗು ಸಹ ತುಂಬಾನೇ ಸ್ಪೇಸ್ ಇದೆ. ಸೊ ಆದ್ರಿಂದ ಈ ಪಾತ್ರ ನಾನು ಒಪ್ಕೊಂಡೆ. ಓಕೆ, ರಾಜವರ್ಧನ್. ಸೊ ಹೆಸರಲ್ಲೇ 2 ಫೈರ್ ಹೆಸರುಗಳಿದೆ, ರಾಜ್ ಮತ್ತೆ ವರ್ಧನ್.
ಓಕೆ, ಬಿಚ್ಚುಗತ್ತಿ ಆಯ್ತು, ಅದು ಬೇರೆ ತರದ ಜಾನರ್ ಸಿನಿಮಾ. ಅದಾದ್ಮೇಲೆ ಒಂದು ಪ್ರಣಯಂ ಅಂತ ಹೇಳಿ ಮಾಡಿದ್ರಿ, ಅಲ್ಲೂ ಕೂಡ ವಿಭಿನ್ನವಾಗಿ ಕಾಣಿಸ್ಕೊಟ್ರಿ. ಸೊ ಹಿರಣ್ಯ ಅಂತ ಬಂದಾಗ, ಹಿರಣ್ಯ ಪೋಸ್ಟರ್ ನೋಡಿದಾಗ ಫಸ್ಟ್ ನೀವೇನು ಫಸ್ಟ್ ಲುಕ್ ಅಂತ ಬಿಟ್ರಿ, ಆಗ್ಲೇ ಡಿಫ್ರೆಂಟ್. ನಿಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಆ ಕಣ್ಣುಗಳಾಗಿರ್ಬೋದು, ಅದಾಡಿ, ಹೇರ್ ಸ್ಟೈಲ್ ಎಲ್ಲಾನು. ಸೊ ಇದಕ್ಕೆ ಒಂದಿಷ್ಟು ತಯಾರಿ ಕೂಡ ಸಾಕಷ್ಟು ಮಾಡ್ಕೊಂಡ್ರಿ. ಹಿರಣ್ಯ ಕತೆ ಕೇಳಿದಾಗ ನಿಮ್ಗೆ ಫಸ್ಟ್ ಅನ್ಸಿದ್ದೇನು? ಸ್ಟೋರಿ ಲೈನ್, ಅವರು ಅಪ್ರೋಚ್ ಮಾಡಿದ ರೀತಿ ಇಷ್ಟ ಆಯಿತು. ಸ್ಟೋರಿ ಲೈನ್ ನಾನು ತುಂಬ ಬಿಲೀವ್ ಮಾಡಿದೆ, ಇದು ಒಳ್ಳೆ ಸಿನಿಮಾ ಆಗತ್ತೆ ಅಂತ ಅನ್ನಿಸ್ತು ನನಗೆ ಅವತ್ತು. ಸೊ ಅದೇ ರೀತಿ ಸ್ಕ್ರೀನ್ ಮೇಲೆ ಬಂದಿದೆ ಸಿನಿಮಾ. ಆರ್ಟಿಸ್ಟ್ಗಳಿಗೆ ಬೇರೆ ಬೇರೆ ಪಾತ್ರಗಳು ಮಾಡಬೇಕಾಗತ್ತೆ. ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನನ್ನು ಎಲ್ಲೋ ಕೂತ್ಕೊಂಡು ಕತೆ ಬರೆಯೋರು ರಾಜವರ್ಧನ್ ಇದನ್ನು ಮಾಡಬಲ್ಲ ಅನ್ನೋಕ್ಕೆ ನನ್ನ ಒಂದು ಪೋರ್ಟ್ಫೋಲಿಯೋಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಒಂದು ಹಿಸ್ಟಾರಿಕಲ್ ತೊಗೊಂಡೆ, ಒಂದು ಲವರ್ ಬಾಯ್ ತೊಗೊಂಡೆ, ನೆಕ್ಸ್ಟ್ ಇದು ನೋಡೋರು ಗ್ಯಾಂಗ್ಸ್ಟರ್ ತೊಗೊಂಡೆ, ಅದ್ರ ನೆಕ್ಸ್ಟ್ ಗಜರಾಮ ಒಂದು ರೆಸ್ಲರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಒಂದು ಹಳ್ಳಿ ಮುಗ್ಧ ಹುಡುಗನ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಅಂದರೆ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಬೇಕು ಅನ್ನೋ ಆಸೆ ಅಷ್ಟೇ ಅದು. ಸೊ ಅಂಥ ಟೈಮಲ್ಲಿ ಬಂದಂಥ ಒಂದು ಕತೆ ಇದು ಹಿರಣ್ಯ, ರಾಣ ಅನ್ನೋ ಒಂದು ಕ್ಯಾರೆಕ್ಟರ್. ತುಂಬ ಚೆನ್ನಾಗಿದೆ ಆ್ಯಂಡ್ ಚಾಲೆಂಜಿಂಗ್ ಆಗಿದೆ. ಸಾಮಾನ್ಯವಾಗಿ ಹೀರೋಗಳಂದ್ರೆ ನಾನು ತೆರೆ ಮೇಲೆ ಹೀರೋ ಆಗಿ ಕಾಣಬೇಕು ಅನ್ನೋ ಥರದ್ದು, ಅಂದ್ರೆ ನೆಗೆಟಿವ್ ಶೇಡ್ ಬೇಡ ನನಗೆ, ನೆಗೆಟಿವ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ತಕ್ಷಣ ನನ್ನನ್ನು ಹೇಗೆ ರಿಸೀವ್ ಮಾಡ್ಕೋತಾರೆ ಜನ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಸೊ ನಿಮಗೆ ಈ ಕತೆ ಕೇಳಿದಾಗ ಫುಲ್ ನೆಗೆಟಿವ್ ಶೇಡ್ ಇರುತ್ತೆ, ಸೊ ಅದನ್ನು ಹೆಂಗೆ ನೀವು ಒಪ್ಕೊಂಡ್ರಿ ಅಂತ? ಇಲ್ಲ, ನನಗೆ ಆ ಭಯ ಮೊದಲಿಂದನೂ ಇಲ್ಲ. ಆದರೆ ನನ್ನ ಕೆರಿಯೋಗ್ರಾಫ್ ನೋಡಿದ್ರೆ ನೀವು ನಾನು ಫಸ್ಟ್ ತೊಗೊಂಡಿದ್ದ ಸ್ಟೆಪ್ಪೇ ಬಿಚ್ಚುಗತ್ತಿ. ಅದನ್ನ ತುಂಬ ಜನ ಒಪ್ಕೊಳೋದಿಲ್ಲ. ಎಲ್ಲರೂ ತುಂಬ ಲವರ್ ಬಾಯ್ ಆಗಿ ಆ್ಯಕ್ಷನ್ ಹೀರೋಗಳಾಗಿ ಪ್ರೊಜೆಕ್ಟ್ ಆದರೆ ನಾನು ಅವತ್ತು ವಾರಿಯರ್ ಆಗಿ ಬಂದೆ. ಸೊ ಅದು ನನ್ನ ಕಷ್ಟದ ಸ್ಟೆಪ್ಪೇ ಅದನ್ನು. ಸೊ ನಾನು ಅದನ್ನ ತುಂಬಾ ಇದೇ ತರ ಮಾಡಬೇಕು, ಹಾಗೆ ಮಾಡಬೇಕು ಅನ್ನೋದೇನಿಲ್ಲ. ಮುಂದೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಆನೆಸ್ಟಿಯಿಂದ ಕೆಲಸ ಮಾಡಬೇಕು, ರಿಸಲ್ಟ್ ಆಮೇಲೆ ನೋಡೋಣ ಅನ್ನೋ ಥರ ಅನ್ನೋದು. ಅದೇ ರೀತಿ ಹಿರಣ್ಯ ಪಾತ್ರ ಕೂಡ ಅಷ್ಟೇ. ನನಗೆ ಥ್ರಿಲ್ ಮಾಡ್ತು. ನಾನು ಮಾಡೋ ಪಾತ್ರ ನನಗೆ ಖುಷಿ ಕೊಡಬೇಕು, ನಾನು ಎಂಜಾಯ್ ಮಾಡಬೇಕು. ಸೊ ಅಂಥ ಪಾತ್ರ ಮಾತ್ರ ನಾನು ಮಾಡ್ತೀನಿ. ಎಲ್ಲೋ ಒಂದು ಕಡೆ ರಾಜವರ್ಧನ್ ಅವ್ರಿಗೆ ಆರಂಭದಿಂದ ಸಿಕ್ಕಂಥ ಕತೆಗಳಾಗಿರ್ಬೋದು, ಆ ಟೀಮ್ ಆಗಿರ್ಬೋದು, ಎಲ್ಲೋ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ಅದು ಆಗಲ್ವಲ್ಲ, ನಮ್ಮದೇ ಪ್ರೊಡಕ್ಷನ್ ಹೌಸು, ನಾವೇ ಕತೆ ನಾವೇ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ನಾವು ಮಾಡ್ಬೋದು. ನಾವು ಬೇರೆಯವ್ರ ಬ್ಯಾನರಲ್ಲೋ ಕೆಲಸ ಮಾಡ್ತೀವಲ್ಲ, ಸೊ ಅವ್ರಗಳ ಕನಸಿಗೆ ನಾವೇನೇನಿದೆ ಅದನ್ನ ಮಾತ್ರ ಮಾಡ್ಬೋದು. ಸೊ ನಾವು ಹೇಳೋಕ್ಕಾಗಲ್ಲ, ನಾನು ಇದ್ರಲ್ಲಿ ಪ್ಲೇಸ್ ಇದ್ದೀನಿ, ನೀವು ಅದನ್ನು ನನಗೋಸ್ಕರ ಸೀನ್ ಮಾಡಿ, ನನ್ನ ಕರ್ಕೊಂಡೋಗಿ ಫಾರಿನಲ್ಲಿ ಶೂಟ್ ಮಾಡಿ, ಅದೆಲ್ಲ ಹೇಳೋಕ್ಕಾಗಲ್ಲ. ಸೊ ನಾವೆಲ್ಲ ಪೇಡ್ ಆರ್ಟಿಸ್ಟ್ ಆಗಿರ್ತೀವಿ, ಅವ್ರ ಕನಸಿಗೆ ನಾವು ಬಣ್ಣ ಹಚ್ಬೇಕಷ್ಟೇ. ಪೇಡ್ ಆರ್ಟಿಸ್ಟ್ ಹೇಳೋ ಬಹುಶಃ ಯಾರು ಹೇಳಲ್ಲ ಪೇಡ್ ಆರ್ಟಿಸ್ಟ್ ಆಗಿರ್ತೀವಿ ಅಂತ. ಯಾಕಂದ್ರೆ ಈಗಿನ ಟ್ರೆಂಡ್ ಬದಲಾಗಿದೆ, ಯಾಕಂದ್ರೆ ಸ್ಕ್ರಿಪ್ಟೇ ಬದಲಾಗ್ಬಿಡುತ್ತೆ. ಹೀರೋ ಫೇಲ್ ಬಂದ ತಕ್ಷಣ ಆ ಸ್ಪಾಟಲ್ಲೂ ಚೇಂಜ್ ಆಗ್ತದೆ. ಸೊ ರಾಜವರ್ಧನ್ ಅದಕ್ಕೆ ವಿಭಿನ್ನ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ನಿಮ್ಮ ಪರ್ಸನಾಲಿಟಿ, ಹೈಟು ಅದೆಲ್ಲ ನೋಡ್ತಿದ್ರೆ ನಿಮಗೆ ಸಿಗ್ಬೇಕಾದಂತ ಮನ್ನಣೆ ಸಿಗ್ಲಿಲ್ಲ ಅಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಇದುವರೆಗೂ. ಹಿರಣ್ಯ ಅದೆಲ್ಲನೂ ಪೂರೈಸ್ಬೋದು ಸರ್. ಅಂದರೆ ಪ್ರತಿ ಸಿನಿಮಾನೂ ನಾವು ಅದೇ ಹೋಪಲ್ಲಿ ಸಿನಿಮಾ ಮಾಡಿರ್ತೀವಿ. ಕೆಲವೊಂದು ಸಾರಿ ಪ್ರೊಡ್ಯೂಸರ್ಗಳ ಎಡವಟ್ಟಿಂದ ರಾಂಗ್ ರಿಲೀಸ್ ಆಗಿರುತ್ತೆ, ಇಲ್ಲಾಂದ್ರೆ ಆ ಥರದ್ದು ಬೇರೆ ಒಂದಷ್ಟು ಏನೇನೋ ಪ್ರಾಬ್ಲಮ್ಗಳಾಗಿರುತ್ತೆ. ಆ ರಿಲೀಸ್ ಅನ್ನೋ ಪಾರ್ಟ್ ನಮ್ಮ ಕೈಯಲ್ಲಿರೋದಿಲ್ಲ. ನಾವು ಅವ್ರ ಕತೆಗೆ ಆ್ಯಕ್ಟ್ ಮಾಡಿ ಹೋಗಿರ್ತೀವಿ. ಸೊ ಅದಾದಮೇಲೆ ಒಂದು ದಿನ ಕಾಲ್ ಮಾಡ್ತಾರೆ, ಒಂದು 6 months 8 months ನಮಗೆ ಟೆಚ್ಚಲ್ಲೇ ಇರಲ್ಲ ಯಾರು ಟೀಮ್. ಒಂದು ಫ್ರೈಡೇ ರಿಲೀಸ್ ಆಗ್ತದೆ ಅಂತ ಕಾಲ್ ಮಾಡ್ತಾರೆ. ಸೊ ಕಲಾವಿದರಾಗಿ ಕರ್ತವ್ಯ ನಮ್ಮದೇನು ಕೆಲಸ, ನಾವು ಸಿನಿಮಾನ ಪ್ರಮೋಟ್ ಮಾಡಬೇಕಾಗ್ತದೆ. ನಮ್ಮ ಸಿನಿಮಾ ಬಗ್ಗೆ ಜನಕ್ಕೆ ಕೇಳಬೇಕು, ಜನದ ಮಧ್ಯೆ ನಾವು ಸಿನಿಮಾನ ಪ್ರಮೋಟ್ ಮಾಡಬೇಕು. ಸೊ ಆ ಕೆಲಸನ ನಾವು ಮಾಡ್ತೀವಿ. ಮೇ ಬಿ ಮುಂದಿನ ದಿನಗಳಲ್ಲಿ ನೋಡೋಣ, ಗೊತ್ತಿಲ್ಲ. ಅದೇ ನಾನು ಹೇಳಿದಾಗೆ ಪ್ರೊಡಕ್ಷನ್ ನಮ್ಮ ಕಂಟ್ರೋಲಲ್ಲಿ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಈ ನಿಮ್ಮ ಸಿನಿಮಾದ ಪೋಸ್ಟ್ ನೋಡ್ತಿದ್ರೆ ಒಂದಿಷ್ಟು ಪಾತ್ರಗಳು ಕಣ್ಣಿಗೆ ಕಾಣ್ತವೆ. ಅಂದ್ರೆ ಏನೋ ಬೇರೆ ತರದ ಪಾತ್ರಗಳನ್ನ ನೋಡಬಹುದು. ಸೊ ಇಲ್ಲಿ ಸಿಂಹ, ಹುಲಿ ಎಲ್ಲ ಗರ್ಜಿಸ್ತಾನೆ ಇರ್ತವೆ. ಸೊ ಹುಲಿ ಕಾರ್ತಿಕ್ ಬ್ರದರ್, ಹೇಳಿ ನಿಮ್ಮ ಪಾತ್ರ ಹೇಗಿದೆ, ನಿಮ್ಮ ಪಾತ್ರದ ಒಂದು ಆ ತಾಕತ್ ಅಂತ ಇದೆ, ಅದೇನಿದೆ? ತಾಕತ್ತೆಲ್ಲ ಎಲ್ಲಿ ಸರ್, ನಮ್ದೇನಿಲ್ಲ. ಸೊ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಕಾರ್ ಕಳ್ಳನ ಪಾತ್ರ. ಸೊ ಈ ಸಿನಿಮಾದಲ್ಲಿ ನಾನೊಬ್ಬ ಕಾರ್ ಕದೀತಾ ಇರ್ತೀನಿ. ಈ ಸಿನಿಮಾ ಬಂದ್ಬಿಟ್ಟು ಒಂದು 5 ದಿನದ ಸಿನಿಮಾ, 5 ದಿನ ಜರ್ನಿ. ಆ 5 ದಿನ ಜರ್ನಿಲಿ ಅಂದರೆ ಇವ್ರ ಗ್ಯಾಂಗ್ಸ್ಟರ್ ಎಲ್ಲ ಕಡೆಯಿಂದನೂ ಅಟ್ಯಾಕ್ ರೆಡಿ ಇರುತ್ತೆ. ಸೊ ತಪ್ಪಿಸ್ಕೊಳಕ್ಕೆ ಒಂದು ಜಾಗ ಅಂತ ಅದು ನನ್ನ ಮನೆ. ಸೊ ನಾನು ಈ 5 ದಿನ ಜರ್ನಿಲಿ ಒಂದು 2 ದಿನದ ಗೆಳೆಯ ಆಗಿ ಇವ್ರಿಗೆ ಸಿಗ್ತೀನಿ. ಸೊ ಇದಿಷ್ಟು ನನ್ನ ಪಾತ್ರ ಈ ಸಿನಿಮಾದಲ್ಲಿ. ಕಳ್ಳನ ಜೊತೆಗೆ ಒಬ್ಬ ಕಳ್ಳ ಇರ್ತಾನೆ. ಹೌದು. ಈಗ ಏನು ಗೊತ್ತಾ ಸರ್, ಕಳ್ಳ
ಸೊ ಏನಾದ್ರೂ ತಪ್ಪಿಸ್ಕೋಬೇಕು ಅಂದ್ರೆ ನಿಜವಾಗ್ಲೂ ಒಬ್ಬ ಕಳ್ಳನ ಜೊತೆನೇ ಸೇರ್ಬೇಕು. ಅವನಿಗೆ ಗೊತ್ತು ಎಲ್ಲಿಂದ ಹೋಗ್ಬೋದು, ಎಲ್ಲಿಂದ ಬರ್ಬೋದು. ಸೊ ಅವ್ರಿಗೆ ಮೋಸ್ಟ್ ಸೇಫ್ ಆಗಿರೋ ಪ್ಲೇಸ್ ಅಂದ್ರೆ ಮೋಸ್ಟ್ಲಿ ಒಬ್ಬ ಕಳ್ಳ. ಅದಕ್ಕೆ ಸೊ ನನ್ನ ಜೊತೆನೇ ಇರ್ತಾರೆ. ಸಾಮಾನ್ಯವಾಗಿ ರಿವೆಂಜ್ ಸ್ಟೋರಿಗಳು ಕನ್ನಡದಲ್ಲಿ ಬರ್ತಾನೆ ಇರ್ತವೆ. ಸೊ ಇದು ಕೂಡ ಆ ಜಾನರ್ ಸೇರುವಂತದ್ದ ಹೇಗೆ? ರಿವೆಂಜ್ ಎಲ್ಲ ಏನಿಲ್ಲ ಇದರಲ್ಲಿ. ಒಂದು ಎಮೋಷನಲ್ ಲೆಸ್. ಒಬ್ಬ ಕ್ರೂರಿ ಜೊತೆ ಒಂದು ಮಗು ಸಿಕ್ಕಿದ್ರೆ ಏನೆಲ್ಲ ಆಗತ್ತೆ. ಅವ್ನಿಗೆ ಗೊತ್ತಿಲ್ಲ, ಫೀಲಿಂಗ್ಸ್ ಅನ್ನೋದು ಗೊತ್ತಿಲ್ಲ, ಅಪ್ಪ ಅಮ್ಮ ಇಲ್ಲ, ಅವ್ನ ಗರ್ಲ್ ಫ್ರೆಂಡ್ ಇಲ್ಲ, ವೈಫ್ ಇಲ್ಲ, ಯಾರೂ ಇಲ್ಲ, ಅವ್ನಿಗೇನು ಗೊತ್ತಿಲ್ಲ. ಒಂದು ವೈಲ್ಡ್ ಅನಿಮಲ್ ಕೈಗೆ ಒಂದು ಸಣ್ಣ ಮಗುನ ಕೊಟ್ರೆ ಏನೆಲ್ಲ ಆಗ್ಬೋದು, ಅವ್ನ ಲೈಫಲ್ಲಿ ಯಾರೆಲ್ಲ ಬರ್ತಾರೆ. ಈಗ ಒಂದು ನನ್ನ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಹೊತ್ತು ಇವ್ರು ಹ್ಯಾಂಡ್ಲ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಇವ್ರು ಹ್ಯಾಂಡ್ಲ್ ಮಾಡ್ತಾರೆ. ನಮ್ಮ ಜರ್ನಿಲೆಲ್ಲ ಬಂದು ಹೋಗ್ತಾರೆ. ಒಂದು 5 ಡೇಸಲ್ಲಿ ಇವರೆಲ್ಲ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ನೀವು ಈ ನೈಟ್ ಹೇಳೋದೇ ಬೇರೆ ಬೇರೆ ಒಂಥರ ಇಮೇಜ್ ಮಾಡ್ಕೊಳ್ಳೋದು. ಅಂದ್ರೆ ಒಬ್ಬ ಕ್ರೂರ್ ಜೊತೆಗೆ ಒಂದು ಮಗು ಸಿಕ್ಕಾಗ ಏನೆಲ್ಲ ಇರ್ಬೋದು ಅನ್ನೋ ಕಲ್ಪನೆ ಮಾಡ್ಕೊಳಕ್. ಸೊ ಅದೇ ಥ್ರಿಲ್ಲಿಂಗ್ ಎಲಿಮೆಂಟ್ ನನಗೆ ಖುಷಿ ಕೊಟ್ಟಿದ್ದು ಅದೇ. ಮತ್ತೆ ಹೀರೋ ಅಂದ್ರೆ ತುಂಬಾ ಒಳ್ಳೇದೇ ಮಾಡಬೇಕು. ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಿಮಗೆ ಹೀರೋ ಒಳ್ಳೇದ್ ಮಾಡ್ತಾನೆ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂತಾನೆ, ಫ್ಯಾಮಿಲಿಗೆ ಒಳ್ಳೇದು ಹೇಳ್ತಾನೆ. ಬಟ್ ನೆಗೆಟಿವ್ ಅಂತ ಬಂದ್ರೆ ನೆಗೆಟಿವ್ ಅಲ್ಲೂ ತುಂಬಾ ಒಳ್ಳೇದು ಹೇಳ್ಬೋದು. ಸೊ ಆ ಎಲಿಮೆಂಟ್ಸ್ಗಳನ್ನ ನಾನು ಟ್ರೈ ಮಾಡಕ್ಕೆ ಇಲ್ಲಿ ಇಷ್ಟಪಟ್ಟಿದ್ದೀನಿ. ತುಂಬಾ ಚಾಲೆಂಜಸ್ ಇರುತ್ತೆ ಈ ತರ ಪಾತ್ರಗಳು ಮಾಡಿದಾಗ. ಇದು ಮೆಂಟಲಿ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಈ ತರ ಪಾತ್ರಗಳು. ನಿಮ್ಗೆ ರೋಡ್ ಸೈಡ್ಗಳು ನೋಡಿರ್ತೀರಾ, ತುಂಬಾ ವಿಚಿತ್ರವಾಗಿರ್ತಾರೆ. ಅವ್ನ ಲೈಫ್ ಸ್ಟೈಲ್ ಏನು ಅಂತ ಯಾವತ್ತೂ ನಾವು ಯಾರು ಕೇಳಿರಲ್ಲ. ಆ ಥರದ ಒಬ್ಬನ ಪಾತ್ರ ಇದು. ಅವ್ನ ಲೈಫಲ್ಲಿ ಅವ್ನು ನಡೆಯೋದಲ್ಲ, ಅವ್ನು ಏನಕ್ಕೆ ಆ ಥರ ಆದ, ಅವ್ನು ಯಾರು, ಅವ್ನ ಲೈಫಲ್ಲಿ ಯಾರೆಲ್ಲ ಬಂದು ಹೋದ್ರು. ಸೊ ಈ ತರ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬಂದಿದೆ ಅಂದ್ರೆ ಈ ತರ ಕಥೆಗಳು ಕನ್ನಡಕ್ಕೆ ಒಂದಿಷ್ಟು ಬೇರೆ ಹೊಸ ಪ್ರಯತ್ನ. ಸೊ ಇಲ್ಲಿ ಟೀಸರ್ ಅವೆಲ್ಲ ನೋಡಿದಾಗ ಒಂದು ಭರ್ಜರಿ ಆಕ್ಷನ್ ಸಿನಿಮಾ ಅಂತ ಕಾಣ್ಬೋದು. ಆಕ್ಷನ್ ಮೂರು ಮಾಸ್ಟರ್ಸ್ ಆಕ್ಷನ್ ಮಾಡಿದ್ರು. ಸೊ ಈ ಸಿನಿಮಾದಲ್ಲಿ ಚೇಸಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ತುಂಬಾ ರಿಸ್ಕಿ ಆಗಿತ್ತು ಅಂತ. ಕರೆಕ್ಟ್. ಆ ಚೇಸಿಂಗ್ ಬಗ್ಗೆ ಹೇಳಿದ್ರೆ ಅಂದ್ರೆ ಇದರಲ್ಲಿ ಒಂದು ಕಾರ್ ಚೇಸಿಂಗ್ ಅನ್ಸುತ್ತೆ. ಕಾರ್ ಚೇಸಿಂಗ್ ಒಂದು ಇಂಟರ್ವಲ್ ಬ್ಲಾಕ್ ಅಲ್ಲಿ ಬರುತ್ತೆ. ಅಂದ್ರೆ ಈ ಕತೆ ನಡೆಯೋದೇ ಜನಗಳ ಮಧ್ಯ. ಅವನು ಜನಗಳ ಮಧ್ಯದಲ್ಲೇ ಇರುತ್ತಾನೆ. ಸುಪಾರಿ ಕಿಲ್ಲರ್ ಕ್ಯಾರೆಕ್ಟರ್, ಒಂದು ಮಗು ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಒಂದು KR ಪುರಂ ಇಂದ ನಮಗೆ ತಿರುಪತಿ ರೋಡ್ ಅನ್ಸುತ್ತೆ, ಅಲ್ಲಿ ಇದು ಚೇಸ್ ನಡಿಬೇಕು. ಅಂದ್ರೆ ಡೈರೆಕ್ಟರ್ ಕಾನ್ಸೆಪ್ಟ್ ಏನು ಅಂದ್ರೆ ಟ್ರಾಫಿಕ್ ಅಲ್ಲೇ ನಡಿಬೇಕು, ಟ್ರಾಫಿಕ್ ಅಲ್ಲೇ ಆಗ್ಬೇಕು. ಪೀಕ್ ಟ್ರಾಫಿಕ್ ಬೆಳಗ್ಗೆ ಹೊತ್ತಲ್ಲಿ. ಅಂದ್ರೆ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ, ಶೂಟಿಂಗ್ ಮಾಡೋರು ನೈಸ್ ರೋಡಲ್ಲೋ ಇಲ್ಲ ಔಟ್ಸ್ಕರ್ಟ್ಸ್ ಅಲ್ಲೋ ಎಲ್ಲೋ ಬೇರೆ ಕಡೆ ಗ್ರೌಂಡ್ಸ್ ಗಳಲ್ಲಿ ಮಾಡ್ತೀವಿ. ಆ ತರ ಅಲ್ಲ ಇದು. ಇವ್ರ ಕಥೆಯಲ್ಲಿ ಬರೀತಾನೆ, ಸ್ಕ್ರಿಪ್ಟ್ ಅಲ್ಲೇ ಅದೇ ತರ ಇತ್ತು. ತುಂಬಾ ಚಾಲೆಂಜಸ್ ಆಗಿರುತ್ತೆ ಅದೆಲ್ಲ. ಮತ್ತೆ ಕ್ಯಾಮ್ರಾನ ಹ್ಯಾಂಡಲ್ ಮಾಡಬೇಕು, ಜೊತೆಲಿರೋ ಮಗುನ ಹ್ಯಾಂಡಲ್ ಮಾಡಬೇಕು, ಪಬ್ಲಿಕ್ಗೆ ಎಫೆಕ್ಟ್ ಆಗಬಾರದು, ಎಲ್ಲೆಲ್ಲೋ ಹೈಡ್ ಆಗಿರುತ್ತೆ ಕ್ಯಾಮ್ರಾಗಳು. ಅದನ್ನೆಲ್ಲ ಕಮ್ಯುನಿಕೇಟ್ ಮಾಡ್ಕೊಳೋದು ತುಂಬಾ ಚಾಲೆಂಜ್ ಆಗಿರುತ್ತೆ. ವಿನೋದ್ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಮಾಸ್ಟರ್ ಮೇಲಿರೋ ನಂಬಿಕೆ ಅಷ್ಟೇ. ನನ್ನ ಬಿಚ್ಚುಗತ್ತಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಷನ್ಸ್ ಮಾಡಿಸಿದ್ರು. ಸೊ ಅದೇ ಮಾಸ್ಟರ್ ಇಲ್ಲಿ ಕಂಟಿನ್ಯೂ ಆದ್ರಲ್ಲ, ಹಾಗಾಗಿ ಆಕ್ಷನ್ಸ್ ತುಂಬಾ ಬಂತು, ಚೆನ್ನಾಗಿ ಬಂತು. ಅರ್ಜುನ್ ಮಾಸ್ಟರ್ ಇಂಟ್ರೊಡಕ್ಷನ್ ಫೈಟ್ ಮಾಡಿದ್ರು. ಆಮೇಲೆ ಶಿವು ಅಂತ ಮಾಸ್ಟರ್, ಅವ್ರು ತುಂಬಾ ಚೆನ್ನಾಗಿ ಫೈಟ್ಸ್ ಮಾಡೋದು. ಅಂದ್ರೆ ನಾವು ತುಂಬಾ ಕಲ್ತಿರ್ತೀವಲ್ಲ, ಅದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ದಿವ್ಯ ಅವರೇ, ಯಾವುದೇ ಒಂದು ಸಿನಿಮಾ ಮಾಡುವಾಗ ಒಬ್ಬ ನಟಿಗೆ ಇದು ನನ್ನ ಬೆಸ್ಟ್ ಸೀನು, ಇದು ನನ್ನ ಬೆಸ್ಟ್ ಸೀಕ್ವೆನ್ಸ್ ಅಂತ ಅನ್ಸುತ್ತೆ. ನಿಮಗೆ ಇಲ್ಲಿ ಯಾವ ಪಾರ್ಟ್ ಇಷ್ಟ ಅನ್ಸುತ್ತೆ? ಸರ್, ನನಗೆ ನಾನೊಬ್ಬ ಆರ್ಟಿಸ್ಟ್ ಆಗಿ ನನಗೆ ಏನ್ ಅನ್ಸುತ್ತೆ, ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾದ್ರೂ ನನಗೆ ಪರ್ಸ್ನಲಿ ಏನ್ ಅನ್ಸುತ್ತೆ, ಪ್ರತಿಯೊಂದು ಸೀನಲ್ಲೂ ನಮಗೆ ಒಂದಲ್ಲ ಒಂದು ಕಲ್ತ್ಕೊಳ್ಳೋದು ಇದ್ದೇ ಇರುತ್ತೆ. ಅಂಡ್ ಅದನ್ನ ಮಾನಿಟರ್ ನಾವು ಕುತ್ಕೊಂಡು ನೋಡಾದ್ಮೇಲೆ ಯಾವ ತರ ಬೆಟರ್ಮೆಂಟ್ ಮಾಡ್ಕೊಬಹುದು, ನೆಕ್ಸ್ಟ್ ಸೀನ್ ನನಗೆ ಕೊಟ್ಟಾಗ ಯಾವ ತರ ಬೆಟರ್ಮೆಂಟ್ ಮಾಡ್ಬೋದು, ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನಾನು ಅದನ್ನ ಮಾಡ್ತೀನಿ. ನನಗೆ ಈ ಸಿನಿಮಾನಲ್ಲಿ ಇದ್ದಿದ್ ಎಲ್ಲಾ ಸೀನು ತುಂಬಾ ಚಾಲೆಂಜಿಂಗ್ ಆಗೇ ಇತ್ತು. ಒಂದು ಸೀನು ರೊಮ್ಯಾನ್ಸ್ ಇತ್ತು. ಅಂಡ್ ಅದು ನಮ್ಗೆ ಮೆಂಟಲಿ ವಿ ಶುಡ್ ಬಿ ಪ್ರಿಪೇರ್ಡ್. ನಾವೊಂದು ರೊಮ್ಯಾನ್ಸ್ ಮಾಡ್ಬೇಕು ಅಂತಂದ್ರೆ, ನಾನು ಇವಾಗ ರಾಜ್ ಜೊತೆ ರೊಮ್ಯಾನ್ಸ್ ಮಾಡ್ತಿದೀನಿ ಅಂತಂದ್ರೆ ಪ್ರಿಪೇರ್ ಆಗಿರ್ಬೇಕು. ಅವ್ರ ಜೊತೆ ನನಗೆ ಕಂಫರ್ಟ್ ಝೋನ್ ಇರ್ಬೇಕು. ಇಲ್ಲ ಅಂತಂದ್ರೆ ಸ್ಕ್ರೀನಲ್ಲಿ ಔಟ್ಪುಟ್ ಹೋಯ್ತು ಅಂತಾನೆ ಅರ್ಥ. ಅಂಡ್ ದಟ್ ವಾಸ್ ಆಲ್ಸೋ ಚಾಲೆಂಜಿಂಗ್. ಇನ್ನೊಂದ್ ಕಡೆ ನಾನು ಅಳ್ತೀನಿ ಕುತ್ಕೊಂಡು, ಅದು ಕೂಡ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅಂದ್ರೆ ಮೆಂಟಲಿ ಬ್ರೇಕ್ ಡೌನ್ ಆಗ್ಬಿಡ್ತೀನಿ ನಾನು. ಅಯ್ಯೋ ಇಷ್ಟೇನಾ ಅನ್ನೋ ತರ ಬ್ರೇಕ್ ಡೌನ್ ಆಗ್ತೀನಿ. ದಟ್ ವಾಸ್ ಆಲ್ಸೋ ಚಾಲೆಂಜಿಂಗ್. ಅಂಡ್ ಇನ್ನೊಂದು ಇಂಟ್ರಡಕ್ಷನ್ ಸಾಂಗ್ ಇದೆ ಅಂತ ಹೇಳಿದೆ. ಫಸ್ಟ್ ಟೈಮ್ ಅಂದ್ರೆ ನಾನು ಹಿರಣ್ಯನ ಯಾವತ್ತಿಗೂ ನೆನ್ಸ್ಕೊಂತೀನಿ ನನ್ನ ಲೈಫ್ ಟೈಮ್ ಅಲ್ಲಿ. ಯಾಕೆ ಅಂತಂದ್ರೆ ಫಸ್ಟ್ ಸ್ಪೆಷಲ್ ಸಾಂಗ್ ಅಂತ ಮಾಡಿರೋದು ನನ್ನ ಈ ಒಂದು ಸಿನಿಮಾ ಜರ್ನಿನಲ್ಲಿ. ಹಿರಣ್ಯ ಸಿನಿಮಾ ಇಂದ ನನ್ನನ್ನ ಈ ತರ ತೋರಿಸ್ತಿದ್ದಾರೆ. ಸೊ ಮುರಳಿ ಮಾಸ್ಟರ್ ಅದನ್ನ
ಕೊರಿಯೋಗ್ರಫಿ ತುಂಬಾ ರಿಚ್ ಆಗಿ ಬಂದಿದೆ ಸರ್, ತುಂಬಾ ಅದ್ಭುತವಾಗಿದೆ. ಇನ್ನೇನು ರಿಲೀಸ್ ಮಾಡ್ತೀವಿ, ರಿಲೀಸ್ ಹತ್ರ ಇದೆ. ಸೊ ಎಲ್ಲಾನು ಚಾಲೆಂಜಿಂಗ್ ಆಗಿತ್ತು ನನಗೆ. ಯಾವುದೇ ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಒಬ್ಬ ಅವನು ಕೆಟ್ಟ ದಾರಿ ಹಿಡಿತಾ ಇದ್ದಾನೆ ಅಂತ ಅಂದ ತಕ್ಷಣ ಅಲ್ಲೊಬ್ಬ ನಾಯಕಿ ಅವನನ್ನ ಸರಿ ದಾರಿಗೆ ತರುವಂತ ಕ್ಯಾರೆಕ್ಟರ್. ಇಲ್ಲೂ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುವಂತ ಒಂದು ಪಾತ್ರನ ನಿಭಾಯಿಸಿದೆ ನಾನು. ಎಸ್, ನೀವ್ ಹೇಳ್ದಾಗೆ ದಟ್ ಇಸ್ ಕರೆಕ್ಟ್. ಇಲ್ಲಿ ಈ ನಮ್ಮ ಹಿರಣ್ಯ ಸಿನಿಮಾನಲ್ಲಿ ಸ್ಪೆಷಲಿ ಏನು ಅಂತಂದ್ರೆ ಒಬ್ಬ ಕಥಾನಾಯಕ ಇರ್ತಾನೆ, ವಿಚ್ ಇಸ್ ರಾಣಾ. ಅವನ ಸುತ್ತ ತಿರುಗಾಡುವಂತ ಪಾತ್ರಗಳು ನಾವೆಲ್ಲ. ಒಂದ್ ದಿನಕ್ಕೆ ನಾನ್ ಬಂದ್ ಹೋಗ್ತೀನಿ, ಇನ್ನೊಂದ್ ದಿನಕ್ಕೆ ಇನ್ನೊಬ್ರು ಬಂದ್ ಹೋಗ್ತಾರೆ. ಒಂದ್ ಮಗು ನೋಡ್ಕೊಳೋದನ್ನ ಇವ್ರಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಇವ್ರು ಹೇಳಿರೋ ಮಾತಿರುತ್ತಲ್ಲ, ಈ ತರ ಹೇಳಿದ್ರು ನನಗೆ ಫಸ್ಟ್ ಸೀನಲ್ಲಿ ಈ ತರ ಹೇಳಿದ್ರಲ್ಲ, ಸೊ ಹಾಗೆ ನೋಡ್ಕೊಬೋದು, ನಾನು ಈ ತರ ನೋಡ್ಕೊಬೋದು ಅಂತ. ಅಂದ್ರೆ ಗೊತ್ತೇ ಇಲ್ವಲ್ಲ ಅವನಿಗೆ. ಮಗು ಮುಟ್ಟೆ ಅವ್ನು ಕೊಲೆ ಮಾಡೋದು, ಸುಪಾರಿ ಕಿಲ್ಲರ್. ಅವ್ನು ದುಡ್ಡು ಕೊಟ್ರೆ ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ತಾನೆ. ಬಟ್ ಒಂದು ಬರ್ತ್ ನೋಡೇ ಇಲ್ಲ ಅವನು. ಒಂದು ಮಗು ಡೆಲಿವರಿ ಆಗೋದನ್ನ ನೋಡೇ ಇಲ್ಲ ಅವನು ಆ ಮಗುಗಿರೋ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಸೊ ಇವ್ನು ಕೊಲೆ ಮಾಡಿರೋರು ಅದೇ ಥರ ಚಿಕ್ಕ ವಯಸ್ಸಿಂದ ಬೆಳೆದಿರ್ತಾರಲ್ಲ, ಅದೇ ತಾಯಿಗೆ ಮಕ್ಕಳಾಗಿರ್ತಾರಲ್ಲ, ಅದೆಲ್ಲ ಅವ್ನಿಗೆ ಗೊತ್ತೇ ಇರೋದಿಲ್ಲ. ಸೊ ಇವರೆಲ್ಲ ಅದನ್ನ ಮಾರಲ್ ಆಗಿ ತುಂಬಾ ಹೇಳ್ಕೊಡ್ತಾರೆ. ಒಬ್ಬ ಕ್ರೂರಿ, ಆ ಕ್ರೂರಿನ ಸರಿದಾರಿ ತರಬೇಕಂದ್ರೆ ತುಂಬಾನೇ ಕಷ್ಟ. ಸಾಮಾನ್ಯವಾಗಿ ಯಾರು ಸುಮ್ಮನೆ ಕಳ್ಳ ಆಗಲ್ಲ, ಸುಮ್ಮನೆ ಕೊಲೆಗಾರ ಆಗಲ್ಲ, ಒಂದು ರೀಸನ್ ಆಗಿದೆ. ಸೊ ಇಲ್ಲಿ ಆ ಬಲವಾದ ರೀಸನ್ ಬೇಕೇ ಬೇಕು. ಹಿರಣ್ಯ ಆ ರೀತಿ ವರ್ತಿಸೋದಕ್ಕೆ ಕಾರಣಗಳೇನು? ಅವ್ನು ಫ್ಲಾಶ್ ಬ್ಯಾಕ್ಗಳು, ಅಂದ್ರೆ ಇಲ್ಲಿ ನಾವು ಅವ್ನ್ ಫ್ಲಾಶ್ ಬ್ಯಾಕ್ ಕೇಳ್ಕೊಂಡು ಅವನೇನು ಕ್ರೂರಿ ಆದ ಅಂತ ತುಂಬಾ ಫಿಲಾಸಫಿ ಹೇಳಕ್ ಹೋಗಿಲ್ಲ. ಕ್ರೂರಿನೇ ಅವನು. ಆ ಕ್ರೂರಿ ಏನೇನೆಲ್ಲ ಮಾಡಬಲ್ಲ, ಅವನಿಗೂ ಒಂದಷ್ಟು ಇದಿರತ್ತಲ್ಲ. ಈಗ ಎಮೋಷನ್ ಇಲ್ದಿರೋನು ಯಾರು ಬೇಕಾದ್ರೂ ಹೊಡಿಬಿಡ್ಬೋದು, ಸಡನ್ ಆಗಿ ಹೊಡೆದ್ಬಿಡ್ಬೋದು, ಇಲ್ಲ ಅವ್ನು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಯಾಕಂದ್ರೆ ಇವ್ರ ಕ್ಯಾರೆಕ್ಟರ್ಗಳು ಮಾತಾಡ್ಬೇಕಾದ್ರೆ ಎಷ್ಟು ಮಾತಾಡಕ್ ಟ್ರೈ ಮಾಡ್ತಾನೋ ಹುಡುಗಿ ಅಂತ. ಬಟ್ ಎಂಡ್ ಆಫ್ ದಿ ಡೇ ರಾಣಾ ಅನ್ನೋ ಕ್ಯಾರೆಕ್ಟರ್ನ ಬಿಟ್ಕೊಡಕ್ಕಾಗಲ್ಲ. ಅವ್ನಿಗೊಂದು ಗತ್ತನದಿರುತ್ತೆ, ನೀನ್ ಯಾವಳಾದ್ರೂ ನನಗೇನು ಅನ್ನೋ ಥರದ್ದು ಒಂದಿರುತ್ತೆ. ಸೊ ಇವ್ರ ಮನೆಯಲ್ಲೇ ಇದ್ಕೊಂಡು, ಇವ್ರ ಜೊತೆನೆ ಇದ್ಕೊಂಡು, ಇವ್ರ ಊಟನೇ ಮಾಡ್ಕೊಂಡು ಅವ್ರನ್ನೂ ಎದುರಿಸಿರೋದಿರುತ್ತೆ. ಸೊ ಆ ಥರ ಪಾತ್ರ. ತುಂಬಾ ವೈಲೆನ್ಸ್ ಇದೆ, ವೈಲೆನ್ಸ್ ಜಾಸ್ತಿ ಇದೆ. ಬಟ್ UA ಸರ್ಟಿಫಿಕೇಟ್ ಸಿಕ್ಕಿದೆ. ಅಲ್ಲಲ್ಲ, ಫ್ಯಾಮಿಲಿ ಎಲ್ಲ ನೋಡಬಹುದು ಅಂತ ದೊಡ್ಡ ಸಿನಿಮಾಗಳಿಗೆ ಸಿಕ್ಕಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ಕಾರ್ತಿಕ್, ಒಬ್ಬ ಕಳ್ಳ ಒಬ್ಬ ಕೊಲೆಗಾರ ಜೊತೆಗೆ ಇರ್ತಾನೆ. ಕಳ್ಳ ಕೂಡ ಪರಿವರ್ತನೆ ಆಗ್ತಾನೆ ಅನ್ಸುತ್ತೆ ಬಹುಶಃ. ಎಂಡ್ ಆಫ್ ಸಿನಿಮಾ ನೋಡಿದ್ರೆ ಹಂಗೆ ಅನ್ಸುತ್ತೆ, ಪರಿವರ್ತನೆ ಆಗ್ತಾರ ಕಳ್ಳ? ಇಲ್ಲೇ ದೊಡ್ಡ ಟ್ವಿಸ್ಟ್ ಇದಿರತ್ತೆ ಸರ್. ಅಂದ್ರೆ ಅಂದ್ರೆ ಪಾತ್ರನೇ ಬೇರೆ ತರ ಇದೆ ಸರ್. ಕಾಮಿಡಿಯನ್ ಅಂದ್ರೆ ಈಗ ನನ್ನನ್ನು ನೋಡಿದ್ರೆ ಎಲ್ಲ ಇದ್ರಲ್ಲಿ ಕಾಮಿಡಿ ಮಾಡಿದ್ದಾನೆ. ಸೊ ಕಾಮಿಡಿ ಮಾಡಿದ್ದೀನಿ, ಬಟ್ ಬೇರೆ ಥರನೇ ಎಮೋಷ್ನಲ್ ಆಗಿ ಹೋಗುತ್ತೆ. ಸೊ ಇವ್ರ ಜೊತೆ ಸೇರ್ಕೊಂಡ್ರ ಮೇಲೆ ಇವ್ರ ಜೀವನ ಹೆಂಗೆ ಬದಲಾಗ್ತಾ ಹೋಗುತ್ತೋ ನನ್ನ ಜೀವನನೂ ಹಂಗೆ ಬದಲಾಗಿ ಹೋಗ್ಬಿಡುತ್ತೆ ಈ ಸಿನಿಮಾದಲ್ಲಿ. ಸೊ ನೀವು ಹೇಳಿರೋ ಥರ ಮೋಸ್ಟ್ಲಿ ಬದಲಾಗ್ತಾನೆ ಅವ್ನು. ಆಗ್ಲೇಬೇಕು. ಹೌದು 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 ಹೌದು. ರಾಜವರ್ಧನ್, ಇಲ್ಲಿ ನೀವು ಆಗ್ಲೇ ಮಾತಾಡ್ತಾ ಎಮೋಷನ್ ಬಗ್ಗೆ ಮಾತಾಡಿದ್ರಿ. ತಾಯಿ ಮಗನ ಬಾಂಧವ್ಯ ಕೂಡ ಇದೆ. ಸೊ ಆ ತಾಯಿ ಆ ಪಾತ್ರ ಹೇಗಿತ್ತು, ಆ ಸೆಂಟಿಮೆಂಟ್ ಹೆಂಗ್ ವರ್ಕೌಟ್ ಆಯ್ತು? ತಾಯಿ ಪಾತ್ರ ಬೇರೆ ಸಪ್ರೇಟ್ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ. ಓಕೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನೊಬ್ಬ ಸುಪಾರಿ ಕಿಲ್ಲರ್ ಪಾತ್ರ ಮಾಡಿರೋದ್ರಿಂದ ಅಲ್ಲಿಂದ ಜಸ್ಟ್ ಮಗು ಎತ್ಕೊಂಬರೋದು ಅಷ್ಟೇ ನನ್ನ ಕಾನ್ಸಂಟ್ರೇಷನ್. ಸೊ ಸಿನಿಮಾಗೆ ತಾಯಿ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ತಾಯಿ ಸಾಂಗ್ ಕೂಡ ಮೊನ್ನೆ ರಿಲೀಸ್ ಮಾಡಿದ್ವಿ, ತುಂಬಾ ಚೆನ್ನಾಗಾಗತ್ತೆ. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ರಾಣನ್ಗೆ ಹೌದಲ್ವಾ, ನಾನು ಹೀಗೆ ಅಲ್ವಾ ಹುಟ್ಟಿದ್ದು, ನಾನು ಕೊಲೆ ಮಾಡಿದವನು ಈ ತರನೇ ಹುಟ್ಟಿದ್ದ ಅಲ್ವಾ ಅಂತ ಪರಿವರ್ತನೆ ಆಗ್ತಾ ಹೋಗುತ್ತೆ. ಸೊ ತುಂಬಾ ಕ್ರೂರಿ, ತುಂಬಾ ಕೆಟ್ಟವನು, ತುಂಬಾ ಪರಿವರ್ತನೆ ಆದ್ರೂ ಆಗಲ್ಲ. ಸಡನ್ ಆಗಿ ಸಮಾಜನೂ ತಗೊಳಲ್ಲ ಅವನು. ಅಂದ್ರೆ 5 days ಅಲ್ಲಿ ಅವ್ನು ಯಾವಾಗ ಬೇಕಾದ್ರೂ ಸಾಯ್ಬೋದು, ಯಾರು ಬೇಕಾದ್ರೂ ಸಾಯಿಸ್ಬೋದು. ಪೊಲೀಸ್ ಅಟ್ಯಾಕ್ ಆಗ್ತಿರುತ್ತೆ, ರೌಡಿಸಗಳು ಅಟ್ಯಾಕ್ ಮಾಡ್ತಿರ್ತಾರೆ, ನಮ್ಮನ್ನ ನಂಬಿರೋರು ಒಂದಷ್ಟು ಜನ ಅಟ್ಯಾಕ್ ಮಾಡ್ತಿರ್ತಾರೆ. ಸೊ ಅಂತ ಟೈಮಲ್ಲಿ ನಾನು ಪರಿವರ್ತನೆ ಆಗಿ ನಾನು ತುಂಬಾ ಒಳ್ಳೆಯವನಾಗ್ಬಿಡ್ತೀನಿ ಅಂದ್ರೆ ಯಾರು ಬಿಡೋದಿಲ್ಲ. ಸೊ ಆ ತರದ ಒಂದು ಪಾತ್ರ. ಸೊ ಈ ತರದ ಪಾತ್ರಕ್ಕೆ ಅಂದ್ರೆ ನಿಮ್ಮ ನೋಡಿದ ತಕ್ಷಣ ಲವರ್ ಬಾಯ್ ಅಂತ ಕಾಣಿಸ್ಕೋತೀರಿ ದಿಢೀರ್. ಆ ರಾ ಕ್ಯಾರೆಕ್ಟರ್ನ ಹೆಂಗ್ ಇಮೇಜ್ ಮಾಡ್ಕೊಳಕ್ ಸಾಧ್ಯ? ಅದಕ್ಕೆ ಹೆಂಗ್ ಮೋಲ್ಡ್ ಆದ್ರಿ? ನಾವು ಬೇರೆ ಬೇರೆ ಸಿನಿಮಾಗಳು ನೋಡಿದ್ವಲ್ಲ, ಒಂದಷ್ಟು ಸಿನಿಮಾಗಳು ನೋಡಿರ್ತೀವಲ್ಲ, ಒಂದಷ್ಟು ಬೇರೆ ಬೇರೆ ಪಾತ್ರಗಳನ್ನು ನೋಡಿರ್ತೀವಲ್ಲ, ಆಗ ಮಾಡ್ಬೇಕಾಗತ್ತೆ. ಅಂದ್ರೆ ಡೈರೆಕ್ಟರು ರಾಣಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಅಷ್ಟು ಇಮ್ಯಾಜಿನ್ ಮಾಡಿದಾಗ ನಾನು ಅದಕ್ಕೆ 100% ಕೊಡಬೇಕಾಗತ್ತೆ. ಅದಕ್ಕೆ ಅಷ್ಟು ಕ್ರೂರತ್ವ, ಆ ಲುಕ್ಕು, ಹೇರ್ ಸ್ಟೈಲು, ನನ್ನ ಮೇಕಪ್ ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತು ಅದ್ರ ಬಗ್ಗೆ. ಕಾಸ್ಟ್ಯೂಮ್ ಆಗಿರಲಿ, ಎಲ್ಲ ಒಂದು ಕಲರ್ ಪ್ಯಾಲೆಟಲ್ಲಿ ಏನು ಬೇಕೋ ಅದನ್ನು ನೀಟಾಗಿ ಸೆಟ್ ಮಾಡಿಕೊಟ್ರು ನೀಟಾಗಿ. ಸೊ ಹಾಗಾಗಿ ಆ ಪಾತ್ರ ಬಂತು.
ಸಾಮಾನ್ಯವಾಗಿ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ತುಂಬಾ ಕಷ್ಟ. ತುಂಬಾ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ? ತುಂಬಾ ಅಂದ್ರೆ ತುಂಬಾ ಕಷ್ಟ. ಬಹುಶಃ ನೀವು ಇಬ್ರು 3 ಜನ ಮಗು ಜೊತೆ ಕ್ಯಾರಿ ಮಾಡ್ತಾರೆ, ಹಾಗಾದ್ರೆ ಜಾಸ್ತಿ ಸಂತೈಸಿದ್ದೆ ಯಾರು? ಇವರೇ ನನಗೆ ಅದು 4 to 5 months ಬೇಬಿ ಅಷ್ಟೇ ಅದು. ಓಕೆ, ಅದಕ್ಕೆ ಮೇ ಬಿ ಅದು ಕುತ್ತಿಗೆ ನಿಂತಿರಲ್ಲ, ಅದನ್ನ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ. ತುಂಬಾ ರಿಸ್ಕ್. ನಮ್ಗೆ ಬೇಸಿಕಲಿ ಮಕ್ಕಳನ್ನ ಆಟಾಡ್ಸೇ ಅಭ್ಯಾಸ ಇಲ್ಲ, ಮುಟ್ಟೆ ಅಭ್ಯಾಸನೇ ಇಲ್ಲ. ಈಗ ಎಕ್ಸ್ಪೀರಿಯನ್ಸ್ ಆಯ್ತು, ಮುಂದೆ ಹೌದು. ಯಾವ ತರ ಆಗತ್ತೆ ಅಂದ್ರೆ ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅದು ಯಾವಾಗ ಅಳತ್ತೆ, ಯಾವಾಗ ಹೊಟ್ಟೆ ಸಿದಿರತ್ತೆ ಏನು ಗೊತ್ತಿರಲ್ಲ ನಮ್ಗೆ. ಬಟ್ ಟೀಮ್ ತುಂಬಾ ಚೆನ್ನಾಗಿ ನೋಡ್ಕೊಂತು ಮಕ್ಕಳನ್ನೆಲ್ಲ. ಬಟ್ ಅದನ್ನ ಇಟ್ಕೊಂಡು ಫೈಟ್ ಮಾಡಬೇಕು. ಆ ಮಗುನ ಇಟ್ಕೊಂಡೆ ನೀವು ಒಂದ್ ಕೈಯಲ್ಲಿ ಮಗು ಹಿಡ್ಕೊಂಡು ಒಂದು ಫೈಟ್ ಮಾಡಬೇಕು. ಒಂದು 10-15 ಜನ ಅಟ್ಯಾಕ್ ಮಾಡ್ತಿರ್ತಾರೆ. ಅದಾದ್ಮೇಲೆ ಗನ್ ಸೌಂಡು, ಬುಲೆಟ್ ಸೌಂಡ್ಗಳು ಶೂಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಅದೆಲ್ಲ ನಮ್ಗೆ ಇದಾಗತ್ತೆ. ಬಟ್ ಅದ್ ಮಗು ಇಟ್ಕೊಂಡು ಮಾಡಬೇಕು, ರಿಯಲಿಸ್ಟಿಕ್ ಆಗಿ ಬರಬೇಕು. ಯಾವ್ದೋ ಗೊಂಬೆನ ಇಟ್ಕೊಂಡು ಮಾಡಿದ್ರೆ ತುಂಬಾ ಡಮ್ಮಿ ಅನ್ಸುತ್ತೆ, CG ಮಾಡಕ್ಕಾಗಲ್ಲ. ತುಂಬಾ ಕಷ್ಟ ಆಯ್ತು. ನನಗೆ ಎಷ್ಟು ಕಷ್ಟ ಆಯ್ತು, ಸಿನಿಮಾ ಟೀಮ್ಗೂ ಅಷ್ಟೇ ಕಷ್ಟ ಆಯ್ತು, ಫೈಟ್ ಮಾಸ್ಟರ್ಗಳಿಗೂ ಅಷ್ಟೇ ರಿಸ್ಕ್. ಚೇಸಿಂಗ್ ಟೈಮಲ್ಲಿ ತುಂಬಾ ಕಷ್ಟ ಆಯ್ತು. ಪ್ರತಿ ಒಂದು ಟೈಮಲ್ಲೂ ಕಷ್ಟ ಆಯ್ತು. ಅಂದ್ರೆ ಮಗು ನಾನ್ ರಾಣನ್ ಕ್ಯಾರೆಕ್ಟರ್ ಪ್ರಿಪೇರ್ ಆಗಿರ್ತೀನಿ, ನಾನ್ ಡೈಲಾಗ್ ಹೇಳ್ಬೇಕು ಅಂತಿರ್ತೀನಿ, ಸಡನ್ ಆಗಿ ಹತ್ಬಿಡತ್ತೆ, ಇಲ್ಲ ಸಡನ್ ಆಗಿ ಏನೋ ಮಾಡ್ಬಿಡತ್ತೆ. ಅದು ಅಳೋ ಟೈಮಲ್ಲಿ ನಗತ್ತೆ, ಏನ್ ಗೊತ್ತೇ ಆಗಲ್ಲ. ಅದು ಯಾವಾಗ ಯಾವ ತರ ಬಿಹೇವ್ ಮಾಡತ್ತೆ ಅನ್ನೋದು ಗೊತ್ತಾಗಲ್ಲ. ಅದ್ರ ಟೈಮಿಂಗ್ ಅಲ್ಲೇ ನಾವು ಶೂಟ್ ಮಾಡ್ಬೇಕು. ಸೊ ಪೇಷನ್ಸ್ ಇರ್ಬೇಕಾಗತ್ತೆ ತುಂಬಾ. ಒಂದಿಷ್ಟು ಪಾತ್ರಗಳನ್ನ ನೀವು ನೋಡಿದ್ರಿ, ರಸ್ತೆ ಬದಿಯಲ್ಲಿ ಪಾತ್ರಗಳು ನೋಡ್ತಾ ಇರ್ತೀವಿ, ಆ ಥರದ ನೋಡಿದ್ರೆ ಇಮೇಜ್ ಮಾಡ್ಕೋಬೇಕು, ಇದು ನನ್ನ ಪಾತ್ರ ಅಂತ ಅನ್ಸುತ್ತೆ. ಸೊ ಯಾರಿಗಾರು ಇದು ಕನೆಕ್ಟ್ ಆಗಂತ ಕ್ಯಾರೆಕ್ಟರ್ ಹೇಗೆ? ತುಂಬಾ ಜನ ಇದ್ದಾರೆ ಸರ್, ಇಲ್ಲ ಅಂತಲ್ಲ. ತುಂಬಾ ಜನ ಇದ್ದಾರೆ ಸಮಾಜದಲ್ಲಿ, ಆ ಥರದವರು ಇರ್ತಾರೆ. ಒಂದು ವರ್ಗ ಅನ್ನೋದು ಒಂದಿರುತ್ತೆ. ಮೇ ಬಿ ಜೈಲಿಂದ ಹೊರಗಡೆ ಬಂದಿರೋರಾಗಿರ್ಬೋದು, ಒಂದಷ್ಟು ಜನ ಇದ್ದಾರೆ. ಆ ಪಾತ್ರದಲ್ಲಿ ತಗೊಂಡು ನಾವು ಸಿನಿಮಾ ಮಾಡಿದ್ವಿ. ಅಂದ್ರೆ ಈ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಚೆನ್ನಾಗ್ ಮಾಡಿದನಲ್ಲ ಈ ಹುಡುಗ, ಚೆನ್ನಾಗ್ ಮಾಡಿದನಲ್ಲ, ಏನೋ ಬೇರೆ ಏನೋ ಹೇಳಕ್ ಹೊರಟಿದಾನಲ್ಲ. ಅಂದ್ರೆ ಕಮರ್ಷಿಯಲ್ ಸಿನಿಮಾ ನಿಮ್ಗೆ ಅದೊಂಥರ ಹಿಟ್ ಪ್ಯಾಟ್ರನ್. ಅದು ಹೀರೋ ಬರ್ತಾನೆ, ಹೊಡಿತಾನೆ, ಒಂದು ಐಟಮ್ ಸಾಂಗ್ ಆಗುತ್ತೆ, ಒಂದು ಹೀರೋಯಿನ್ಗೆ ಚೆನ್ನಾಗಿ ಆ ಫಾರ್ಮುಲಾ ಇರುತ್ತಲ್ಲ, ಅದನ್ನ ಬಿಟ್ಟು ಬೇರೆ ಏನಾದ್ರು ಪ್ರಯತ್ನ ಮಾಡಬೇಕು ಅಂತ ನಮ್ಗೂ ಒಂದಿರುತ್ತಲ್ಲ ತಲೆಯಲ್ಲಿ. ಸೊ ಆ ರೀಸನ್ಗೋಸ್ಕರ ಇದನ್ನ ಮಾಡಿದ್ದು. ಇಲ್ಲಿ ಅರವಿಂದ್ ಇದ್ದಾರೆ, ಅವರ ಪಾತ್ರ ಏನು? ಅರವಿಂದ್ ಮಗು ತಾಯಿ ಅವರ ತಮ್ಮ ಅಲ್ಲ, ಅಣ್ಣ. ಕಾಂಬಿನೇಷನ್ ಎಲ್ಲ ಇದೆಯಾ? ನನಗೆ ಕಾಂಬಿನೇಷನ್ ಇಲ್ಲ. ನನಗೆ ಬೇರೆ ಯಾರ ಹತ್ರನೂ ಕಾಂಬಿನೇಷನ್ ಇಲ್ಲ. ಇವರು 3 ಜನದ ಹತ್ರ ಅಷ್ಟೇ, ಇವರಿಬ್ಬರ ಹತ್ರನೇ ಕಾಂಬಿನೇಷನ್. ಓಕೆ, ಇಲ್ಲಿ ಒಂದಕ್ಕೊಂದು ಪಾತ್ರನು ಬೇರೆ ಬೇರೆ ಟ್ರಾಕ್ ಅಲ್ಲೇ ಹೋಗ್ತಾ ಇರ್ತವೆ, ಬೇರೆ ಬೇರೆ ಟ್ರ್ಯಾಕ್. ಬಹುಶಃ ಅಂದ್ರೆ ಇದು ಒಂದು ಹೇಳೋದಾದ್ರೆ ಒಂದು ಅಟೆಂಪ್ಟ್ ಮೂವಿ, ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಅಟೆಂಪ್ಟ್, ಕಂಪ್ಲೀಟ್ ಆಗಿ ಹೊಸ ಪ್ರಯತ್ನ. ಅದು ಈಗಿನ ಆಡಿಯನ್ಸ್ ನೋಡುವ ನೋಟನು ಕೂಡ ಬದಲಾಗಿದೆ ಸಿನಿಮಾಗಳನ್ನ. ಅಂದ್ರೆ ಮೊದ್ಲೆಲ್ಲ ಪರದೆ ಮೇಲೆ ನೋಡ್ಬೇಕು ಈ ತರದ ಕಂಟೆಂಟ್, ಈಗ ಪರದೆಯಿಂದ ಆಚೆ ಬಂದಿರೋದ್ರಿಂದ ಕಂಟೆಂಟ್ ಬಗ್ಗೆ ಜಾಸ್ತಿ ಇದ್ ಮಾಡ್ತಿದ್ದಾರೆ. ಸೊ ಇಂಥ ಸಿನಿಮಾಗಳಿಗೆ ಪ್ರೊಡಕ್ಷನ್ ಕೂಡ ಬಹಳ ಗಟ್ಟಿಯಾಗಿ ಇಂಪಾರ್ಟೆಂಟ್. ಸೊ ಪ್ರೊಡಕ್ಷನ್ ಬಗ್ಗೆ ಹೇಳೋದಾದ್ರೆ, ಪ್ರೊಡಕ್ಷನ್ ವಿಜಿ ಅಂತ ನಮ್ಮ ಪ್ರೊಡ್ಯೂಸರು, KR ಪುರಂ ಅವರು, ಅವ್ರಿಗೆ ಸಿನಿಮಾ ನೋಡಿ ಅಭ್ಯಾಸ, ಮಾಡಿ ಅಭ್ಯಾಸ ಇಲ್ಲ. ಓಕೆ, ತುಂಬಾ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಫ್ಯಾನ್ ಬಾಯ್ ಆಗಿ ಸಿನಿಮಾನ ನೋಡ್ತಾರೆ. ನಾನು ಒಂದು ಈ ತರ ಸಿನಿಮಾ ಮಾಡಬೇಕು ಅನ್ನೋ ಆಸೆಯಿಂದ ಬಂದಿರೋದು, ಬಟ್ ನಾಲೆಡ್ಜ್ ಇಲ್ಲ. ಸೊ ಅವ್ರನ್ನ ಫ್ರೆಂಡ್ನ ನಂಬಿ ದುಡ್ಡು ಹಾಕ್ತಾರೆ ಈ ಸಿನಿಮಾ ಮೇಲೆ. ಅವ್ರ ಕ್ಲಾಸ್ಮೇಟ್ನ ನಂಬಿ, ನೀನು ಒಂದಿನ ಸಿನಿಮಾ ಮಾಡೋಣ, ನಾನು ಇಬ್ಬರಿಗೂ ಸಿನಿಮಾ ನಾಲೆಡ್ಜ್ ಏನೂ ಇಲ್ಲ, ಬಟ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ, ಪ್ಯಾಷನ್ ಇದೆ. ಸೊ ಆಗ ಕೂತ್ಕೊಂಡು ಎಲ್ಲ ಪ್ರತಿಯೊಂದು ಮಾಡಿ ಇವತ್ತು ರಿಲೀಸ್ ಅಂತಕ್ಕೆ ಬಂದಿದೆ. ಅದು ಖುಷಿ ವಿಚಾರ. ಯಾಕಂದ್ರೆ ಆ ಥರ ಪ್ರೊಡ್ಯೂಸರ್ಗಳು ಬರಬೇಕು. ನಿಮ್ಗೆ ಎಲ್ಲ ಗೊತ್ತಿದ್ದು ಮಾಡೋದು ಒಂಥರ, ಏನು ಗೊತ್ತಿಲ್ಲ. ಇವತ್ತಿಗೂ ಯಾರಾದ್ರೂ ಏನಾರು ಹೇಳಿದ್ರೆ ಪ್ರತಿದಿನನೂ ಕಲಿತಿದ್ದಾರೆ ಅವರು. ಖುಷಿ ಆಗತ್ತೆ. ಆ ಥರದವ್ರು ಗೆಲ್ಬೇಕು, ಆ ಥರ ಪ್ರೊಡ್ಯೂಸರ್ಗಳು ಬರಬೇಕು. ಯಾಕಂದ್ರೆ ನಿಮ್ಗೆ ಒಂದು 4 to 5, 6 years ಆಗಿದೆ ಇದಕ್ಕೆ, ತುಂಬಾ ಖರ್ಚಾಗಿದೆ. ಪ್ರಮೋಷನ್ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಸೊ ಆ ಥರ ಪ್ರೊಡ್ಯೂಸರ್ಗಳು ಬಂದಾಗ ತುಂಬಾ ಜನ ಹೊಸ ಡೈರೆಕ್ಟರ್ಗಳಿಗೆ ಕೆಲಸ ಸಿಗತ್ತೆ. ಸೊ ಆರಂಭದಲ್ಲಿ ನೀವು ಸಿನಿಮಾಗಳು ಮಾಡ್ಕೊಂಡ್ ಬಂದಾಗ ಆ ಏರಿಳಿತಗಳನ್ನ ನೋಡಿದಿರಿ. ಅಂದ್ರೆ ನಿಮಗೆ ಒಂದು ನಮ್ಮ ಕೆರಿಯರಲ್ಲಿ ಈ ತರ ಸಿನಿಮಾ ಬರಬೇಕು ಅನ್ನೋ ಒಂದು ಆಸೆ ಕಟ್ಕೊಂಡಿರ್ತೀರಿ. ಇಲ್ಲಿ ಡೈರೆಕ್ಟರ್ ಕೂಡ ಹೊಸಬ್ರು, ಪ್ರೊಡ್ಯೂಸರ್ ಕೂಡ ಹೊಸಬ್ರು, ಇಬ್ರು ಬಂದು ಅಪ್ರೋಚ್ ಮಾಡಿದಾಗ ನಿಮ್ಮ ಫಸ್ಟ್ ಟೈಮ್ ಬಂದ ಥಾಟ್ ಏನು? ನನಗೆ ಫಸ್ಟು ಇದು ಸಿನಿಮಾನೇ ಆಗಲ್ಲ ಅನ್ನಿಸ್ತು. ಓಕೆ, ಯಾಕಂದ್ರೆ ಡೈರೆಕ್ಟರ್ ಮಾಡಿರೋದು ಬರೀ ಶಾರ್ಟ್ ಫಿಲಿಮ್ಗಳು. ಅದು ಶಾರ್ಟ್ ಫಿಲಿಮ್ ಅಂದ್ರೆ ನಿಮಗೆ ಒಂದು 10,000 20,000 ರೂಪಾಯಿಲೆಲ್ಲ ಮಾಡ್ತಾರಲ್ಲ, ತುಂಬಾ ಚಿಕ್ಕದಾಗಿ ಮಾಡ್ತಾರಲ್ಲ, ಆ ಥರದ್ದು ಶಾರ್ಟ್ ಫಿಲಿಮ್. ಅದೇನು ಕಂಟೆಂಟು ಆ ಥರದ್ದೇನೂ ಅಲ್ಲ. ಬಟ್ ಒಂದು ಪ್ಯಾಷನ್ ಇದೆ ಅನ್ನೋದೊಂದು ತುಂಬಾ ಚೆನ್ನಾಗಿ ನನಗೆ ಗೊತ್ತಾಯ್ತು. ಪ್ರೊಡ್ಯೂಸರ್ಗೆ ತುಂಬಾ ಪ್ಯಾಷನ್ ಇತ್ತು. ನಾನು ಒಂದೇ ಒಂದು ನಂಬಿತ್ತು, ನನ್ನ ಕತೆ ನಂಬಿದ್ರೆ ಇದೇನೋ ಒಂದು ಆಗತ್ತೆ. ಇಲ್ಲ ಈ ಡೈರೆಕ್ಟರ್ಗೆ ಸಿನಿಮಾ ಬರ್ತಾ ಇಲ್ಲ, ನೀನು ಯಾರ ಜೊತೆ ಕೆಲಸ ಮಾಡಿದೀಯಾ, ಇಲ್ಲ ಮಾಡ್ಕೊಂಬ, ಬರೋ ವರ್ಷ ಮಾಡೋಣ, ಅದೆಲ್ಲ ಹೇಳಿದೆ. ಮಾಡೋಣ, ಜೊತೆ ನಿಂತ್ಕೊಂಡು ಸಿನಿಮಾ ಮಾಡೋಣ.
ಏನಾಗತ್ತೆ ಅದು ನೋಡೋಣ, ಕರೆಕ್ಟಾಗಿ ಮಾಡೋಣ. ಈ ಸಿನಿಮಾಗೆ ಇಷ್ಟಿಷ್ಟು ಬೇಕಾಗತ್ತೆ, ಈ ಥರ ಆಗುತ್ತೆ, ಇಂತಿಂಥ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು ಹಾಕ್ಕೊಂಡ್ರೆ ನಮ್ಮ ಡೈರೆಕ್ಟರ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಒಳ್ಳೊಳ್ಳೆ ಫೈಟ್ ಮಾಸ್ಟರ್ಸ್ಗಳು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು, ಒಳ್ಳೆ ಎಡಿಟರು, ಒಳ್ಳೆ ಕ್ಯಾಮ್ರಾಮನ್ನು, ಸೊ ಎಲ್ಲರೂ ಪ್ಲಸ್ ಆಗ್ತಾ ಬಂತು. ಎಲ್ಲರೂ ಹೊಸಬ್ರೆ ಅಲ್ಲ, ಒಂದಿನ ಅವ್ರನ್ನ ಕಳಿಸ್ಬಿಟ್ಟಿದ್ರೆ ಮೇ ಬಿ ಇವತ್ತು ಈ ಸಿನಿಮಾನೇ ಆಗ್ತಿರ್ಲಿಲ್ಲ, ಇಲ್ಲ ಆಗಿದ್ರು ಬೇರೆ ಯಾರಿಗೂ ಆಗಿರೋದು, ಇಲ್ಲ ಇನ್ನೂ ಡಿಲೇ ಆಗಿರೋದು. ಸೊ ನಾವು ಆ ಥರ ಬಿಡೋಕ್ಕಾಗಲ್ಲ, ಒಂದು ತಾನಾಗಿ ತಾನು ಆಗ್ತದೆ, ಕನೆಕ್ಟ್ ಆಗಬೇಕು. ಸೊ ಅವತ್ತು ನಾನು ಒಪ್ಕೊಂಡಿದ್ದಕ್ಕೆ ದಿವ್ಯಾ ಇನ್ನಾದ್ರು, ಇವ್ರು ಇನ್ನಾದ್ರು, ಇವತ್ತು ರಿಲೀಸ್ವರೆಗೆ ಬಂದಿದ್ದೀವಿ, ಒಂದು 500-600 ಫ್ಯಾಮಿಲಿ ಊಟ ಮಾಡಿದೆ, ಚೆನ್ನಾಗಿ ಆಗತ್ತೆ ಅಂತ. ಓಕೆ ಕಾರ್ತಿಕ್ ಸರ್, ಯೂಶಲಿ ಹೀರೋ ಜೊತೆಗೆ ಇದ್ದಂಥ ಕ್ಯಾರೆಕ್ಟರ್ಗಳಿಗೆ ಒಂದು ಸಣ್ಣ ಕೊರತೆ ಇರುತ್ತೆ. ಹೀರೋಗೆ ಹೀರೋಯಿನ್ ಇರ್ತಾರೆ, ಹ್ಞೂ ಸರ್, ಅವ್ರಿಗೆ ಸಿಗೋದೇ ಇಲ್ಲ. ಹೆಂಗೆ ಇದನ್ನೊಂದು ಹೈಲೈಟ್ ಮಾಡಿ ಸರ್, ನೀವು ಹೆಂಗಾರ ಹೇಳ್ಬೇಕು ನೀವು. ಆರೋಪನ ಅದು. ಅದು ನೀವು ಯಾರ ಮೇಲೆ ಆರೋಪ ಸರ್, ಇದು ನಂದೊಂದೇ ಅಲ್ಲ, ಈ ಸಿನಿಮಾದಲ್ಲಿ ಪಾಪ ಇವರಿಗೂ ಕೊರಗಿದೆ, ಇವರಿಗೂ ಇಲ್ಲ ಸರ್. ನಾವಿಬ್ರೆ ಹೀರೋ ಹೀರೋಯಿನ್ ಆಗಿ ಸಾಂಗ್ ಇದ್ದಾರೆ ಅವರಿಬ್ಬರಿಗೆ. ಅದೇ ನೋಡಿ, ಅವ್ರು ಹೇಳಿದ್ರು ಇಂಟ್ರೊಡಕ್ಷನ್ ಅವ್ರ ಸಾಂಗ್ ಇದೆ, ಇಂಟ್ರೊಡಕ್ಷನ್, ನನ್ನ ಪಾತ್ರ ನಿಮ್ಮ ಕಾಂಬಿನೇಷನ್ ಇಲ್ಲ. ಕಾಂಬಿನೇಷನ್ ನಿಮ್ದು ದುರಂತನೇ. ದುರಂತ ಸರ್, ನಮ್ಮಿಬ್ರದ್ದು ದುರಂತ. ಹೌದು, ನಮ್ಮಿಬ್ರದ್ದು ಪಾಪ ಇವರಿಗೆ ಇದ್ರಲ್ಲಿ ಒಂದ್ರಲ್ಲೇ ದುರಂತ, ನಮ್ಗೆ ಓದಲ್ ಉದ್ದಕ್ಕೂ ದುರಂತನೇ. ಅಲ್ವಾ? ಎಲ್ಲ ಹೀರೋಯಿನ್ ನೋಡ್ಕೊಂಡು ಹಿಂಗಿರ್ಬೇಕು. ಆಹಾ, ಅವ್ರ ಆಟಗಳು ಅಂದ್ರೆ ಆತರ ಅಲ್ಲ ರೀ, ಅಂದ್ರೆ ಸ್ಕ್ರೀನ್ ಹೇಳಿ ಅಲ್ಲ ರೀ, ಅಲ್ಲ, ಹೀರೋ ಹೀರೋಯಿನ್ ರೊಮ್ಯಾನ್ಸ್ ಆಗಿರ್ಲಿ, ಅವರು ಲವ್ ಮಾಡೋದು ಇದೆಲ್ಲ ನೋಡಿದ್ರೆ ನಾವು ಹೊರಗಡೆ ಅನ್ಕೊಂಡೇ ಇರ್ಬೇಕು ಸರ್, ಬರೀ ಜೋಲ್ ಸುರ್ಕೊಂಡು ಇರ್ಬೇಕಷ್ಟೇ. ನಮ್ಗೊಂದು ಸುಮ್ಮನೆ ಹೀರೋಯಿನ್ ಫ್ರೆಂಡಿಗೂ ನಮಗೂ ಏನೋ ಒಂದು ಇಟ್ಬಿಟ್ಟು ಮಾಡ್ಬೋದು. ಮನ್ಸು ಡಿಮ್ಯಾಂಡ್ ಮಾಡ್ಬೇಕಾಗ್ತಾರೆ. ಇಲ್ಲಿ ಆ ತರದ ಸಿಚುವೇಶನ್ ಡಿಮ್ಯಾಂಡ್ ಮಾಡಿಲ್ಲ ಅನ್ಸುತ್ತೆ. ಅಷ್ಟೆಲ್ಲ ಡಿಮ್ಯಾಂಡ್ ಮಾಡಿದ್ರೆ ನನ್ನ ಪಾತ್ರ ಬೇರೆಯವ್ರಿಗೆ ಹೋಯ್ತಾರೆ, ಅದಕ್ಕೆ ಅಭಿಕ ಮಾಡ್ಬೇಕು ನಾವು. ಈ ತರದ ಪಾತ್ರ ಮಾಡುವಾಗ ಎಲ್ಲೋ ಒಂದ್ ಕಡೆ ಒಬ್ಬ ನಟನಿಗೆ ಒಂದು ಚಾಲೆಂಜಿಂಗ್ ಅಂತ ಇರುತ್ತೆ. ಆ ಚಾಲೆಂಜಸ್ ಏನಾದ್ರು ಇತ್ತಾ ಈ ಸಿನಿಮಾದಲ್ಲಿ? ಇಲ್ಲ ಸರ್, ಅಂದ್ರೆ ಚಾಲೆಂಜ್ ಏನು ಇಲ್ಲ ಸರ್, ನಾವು ಮೊದ್ಲಿಂದನೂ ಕಳ್ರೆ, ಹಾಗಾಗಿ ಏನ್ ದೊಡ್ಡ ಸಮಸ್ಯೆ ಏನೋ ಆಗಿಲ್ಲ ಸರ್. ಕಳ್ರು ಯಾವ ಅರ್ಥದಲ್ಲಿ ಕಳ್ರು ಅಂತ ಅಂದ್ರೆ ಅದೇ ಏನದು ಇವ್ರದಾದ್ರೆ ಚಾಲೆಂಜಿಂಗ್ ಪಾತ್ರ, ಆರ್ಬೇಕು, ಹೊಡಿಬೇಕು, ಇದ್ ಮಾಡ್ಬೇಕು, ಓಡ್ಬೇಕು ಅಂತ. ನೋಡ್ಸ್ಕೊಳಕ ನಮ್ದೇನು ಬಂದ್ರು ಯಾರು ಬಂದ್ರು ಹೊಡಿತಾರೆ, ಆರಾಮಾಗಿ ಹೊಡ್ಸ್ಕೋಬೇಕು ಅಷ್ಟೇ. ಮತ್ತೆ ಚಾಲೆಂಜ್ ಅಂತ ಇರಲಿಲ್ಲ, ಬಟ್ ಮಜಾ ಇತ್ತು ಕ್ಯಾರೆಕ್ಟ್ರಲ್ಲಿ. ಒಂದು ಎಮೋಷನ್ಸ್ ಇದೆ, ಆಮೇಲೆ ಕಾಮಿಡಿ ಇದೆ. ಒಂದು ಒಬ್ಬ ನಟನಿಗೆ ಏನೇನು ಅನ್ಕೊಂತೀವೋ ಅದೆಲ್ಲ ಥರದ ಮಾಡೋ ಅಂತ ಅವಕಾಶ ಈ ಪಾತ್ರದಲ್ಲಿ, ಸ್ಪೇಸ್ ಚೆನ್ನಾಗಿತ್ತು ಅಷ್ಟೇ. ರೆಕಗ್ನೈಸ್ ಆಗ್ಬೋದು. ಹೌದು ಹೌದು, 100% ಚೆನ್ನಾಗುತ್ತೆ. ಓಕೆ, ಜೂಡಾ ಸ್ಯಾಂಡಿ ಬಗ್ಗೆ ಮಾತಾಡೋಣ. ಸೊ ನಾನು ಪದೇ ಪದೇ ಅನ್ನೋ ಹಾಡು ಕೇಳಿದೆ, ಮತ್ತೆ ಎಮೋಷನಲ್ ಒಂದು ಸಾಂಗ್ ಕೂಡ ಇದೆ, ಅವೆರಡು ಕೂಡ ಚೆನ್ನಾಗಿದೆ. ಈಗ ಒಂದು ಸಾಂಗ್ ಆ ಸಾಂಗ್ ಬಗ್ಗೆ ಹೇಳಿ. ಸಿನಿಮಾಗೆ ವಿಜುವಲಿ ನಾವೇನೇ ಶೂಟ್ ಮಾಡ್ಬೋದು, ಆರ್ಟಿಸ್ಟ್ಗಳಾಗಿ ನಾವೇನೇ ಪರ್ಫಾರ್ಮ್ ಮಾಡೋದು, ಮ್ಯೂಸಿಕ್ಕೇ ನಮ್ಮ ಪರ್ಫಾರ್ಮೆನ್ಸ್ನ ಎಲಿವೇಟ್ ಮಾಡೋದು. ಓಕೆ, ಆ ಅರ್ಥದಲ್ಲಿ ಜೂಡಾ ತುಂಬ ಚೆನ್ನಾಗಿ ಮಾಡಿದೆ. ಆರಂಭದಲ್ಲಿ ನಿಮಗೆ ಒಳ್ಳೆ ಬ್ಲೆಸ್ ಸಿಕ್ಕಿದೆ, ಒಳ್ಳೆ ಬ್ಲೆಸ್ ಬೇಕು. ಈಗ ಅಂತ್ಯದವರೆಗೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಹೆಚ್ಚಿಸ್ತಾ ಇದೆ. ಕೊನೆಯದಾಗಿ ದಿವ್ಯಾ ಅವರೇ, ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ತುಂಬ ಖುಷಿ ಇದೆ, ಸಿನಿಮಾ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ? ಡೆಫಿನೆಟ್ಲಿ ನಾನು ಅವಾಗಲೇ ಹೇಳ್ದಂಗೆ ನನ್ನ ಪಾತ್ರ ಒಂದು ಇದಾದ್ರೆ ನನಗೆ ತುಂಬಾ ಎಕ್ಸೈಟ್ ಆಗಿರೋದು ರಾಜವರ್ಧನ್ ಈ ಒಂದು ಲುಕ್ ಅಲ್ಲಿ ನೋಡೋದಕ್ಕೆ. ಬಿಕಾಸ್ ಇವ್ರದ್ದು ಪ್ರೀವಿಯಸ್ ಸಿನಿಮಾಗಳು ನೋಡಿರಲ್ಲ, ಇದು ಇದಕ್ಕೂ ಕಂಪಾರಿಸನ್ ಸಂಬಂಧನೇ ಇಲ್ಲ. ಇವಾಗ ಅಟ್ಲೀಸ್ಟ್ ನಾವೊಂದು ಸಿನಿಮಾ ಮಾಡಿದ್ರೆ ಅದ್ರಲ್ಲಿ ಓಕೆ ಸೀರೆ ಉಟ್ಕೊಂಡಿರ್ಬೋದು, ಚೂಡಿದಾರ್ ಬಂದೇ ಬರುತ್ತೆ. ಬಟ್ ಇದ್ರಲ್ಲಿ ಡೆಡ್ ಆಪೋಸಿಟ್ ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಅಂಡ್ ನನಗೆ ಪರ್ಸ್ನಲಿ ಗೊತ್ತು ಆ ತರ ಒಂದು ನೆಗೆಟಿವ್ ಪಾತ್ರನ ನಿಭಾಯಿಸೋದು ಎಷ್ಟು ಫ್ರಸ್ಟ್ರೇಟಿಂಗ್ ಅನ್ನೋದು. ಅಂಡ್ ಇವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಇದನ್ನ ತಗೊಂಡ್ರೆ ಸಿನಿಮಾ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು. ಬಟ್ ನೀವು ಕೂಡ ಇವ್ರ ತರ ದುರಂತ ನಾಯಕಿನೇ ಅಂತ ಅನ್ಸುತ್ತೆ, ಯಾಕಂದ್ರೆ ಇಬ್ರಿಗೂ ಕಾಂಬಿನೇಷನ್ ಇಲ್ವಲ್ಲ ನೆಕ್ಸ್ಟ್ ಸಿನಿಮಾದಲ್ಲಿ. ಅದೇ ಆ ನಿರೀಕ್ಷೆಯಲ್ಲಿ ಇರ್ತಾರೆ ಹಂಗಾದ್ರೆ. ಇಲ್ಲ, ಬೇರೆ ಸಿನಿಮಾ ಮಾಡ್ಬೇಕಾಗಿತ್ತು ಆಕ್ಚುಲಿ. ಓಕೆ, ಬೇರೆ ಬೇರೆ ಕಥೆಗಳಲ್ಲಿ ಮಾಡೋಣ ಅನ್ಕೊಂಡು ಕೊನೆಗೆ ಈ ಸಿನಿಮಾದಲ್ಲಿ ಆಯ್ತು ಅಷ್ಟೇ. ತುಂಬಾ ಹೈಟ್ ಇದಾರಲ್ಲ, ನಮ್ಮಂತವರೇ ಮಾಡ್ಬೇಕು, ಸೂಟ್ ಆಗುತ್ತೆ. ಹಾಗಾಗಿ ಇದು ಪ್ರಾಪರ್ ಆಗಿ ಇಟ್ಟು ಪೇರ್ ಆಗುತ್ತೆ. ಇದು ಬಂದ್ಮೇಲೆ ಡೆಫಿನೆಟ್ಲಿ ಒಂದು ಸಿನಿಮಾದಲ್ಲಿ ಮತ್ತೆ ನೆಕ್ಸ್ಟ್ ಒಂದು ಸ್ಟಾರ್ಟ್ ಬೇಕಲ್ಲ, ನೆಕ್ಸ್ಟ್ ಕಾಂಬೋ ಆಗುತ್ತೆ ಅಂತ. ಕಾಂಬೋ ಆಗ್ಲಿ ಇರ್ತಾನೆ. ಓಕೆ, ಕೊನೆಯದಾಗಿ ನೀವು ಆಡಿಯನ್ಸ್ಗೆ ಈ ಸಿನಿಮಾ ಯಾಕೆ ನೋಡಬೇಕು, ಯಾಕೆ ಈ ಸಿನಿಮಾ ನೋಡಕ್ ಬರಬೇಕು? ಅಂದ್ರೆ ಈಗಿನ ಸಿಚುವೇಶನ್ ನಿಮಗೂ ಗೊತ್ತಿದೆ, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೇಗಿದೆ ಅಂತ. ಎಂತ ಒಳ್ಳೆ ಸಿನಿಮಾ ಬಂದ್ರು ಥಿಯೇಟರ್ಗೆ ಬರ್ತಾ ಇಲ್ಲ,
ನಾನು ಆಗ್ಲೇ ಹೇಳ್ದಂಗೆ ಜನರು ನೋಟನೇ ಬದಲಾಗಿದೆ. ಮೊಬೈಲಿಗೆ ಬಂದ್ಬಿಟ್ಟಿದ್ದಾರೆ ಎಲ್ಲ. ಸೊ ಕಾನ್ಸೆಪ್ಟ್ ಬೇರೆ ಬೇರೆ ಆಗಿದೆ, OTT ಅಂತೆ ಅದು ಇದು ಅಂತೇಳಿ. ಸೊ ಥಿಯೇಟರ್ನಲ್ಲಿ ನೋಡೋ ಮಜಾನೇ ಬೇರೆ. ಸೊ ನೀವು ಆ ಆಡಿಯನ್ಸ್ಗೆ ಹೆಂಗೆ ಇನ್ವೈಟ್ ಮಾಡ್ತೀವಿ? ಇದು ಸಿನಿಮಾ ಥಿಯೇಟರಿಕಲ್ ಎಕ್ಸ್ಪೀರಿಯನ್ಸ್. ಇದು ತುಂಬ ಕಷ್ಟಪಟ್ಟು ಪ್ರೊಡಕ್ಷನ್ ಹೌಸು ಒಂದು ಸಿನಿಮಾ ಮಾಡಿದೆ. ನಾವು ಅಷ್ಟೇ ಕಷ್ಟಪಟ್ಟು ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿದ್ದೀವಿ. ತುಂಬ ವಿಭಿನ್ನ ಪ್ರಯತ್ನದಲ್ಲಿ ಬರ್ತಾ ಇದ್ದೀವಿ. ಈ 19th ಜನದ ಮಧ್ಯೆನೇ ಪ್ರಮೋಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸಿನಿಮಾನ. ಸೊ ಜನ ಕೊಡೋ 100 ರೂಪಾಯಿಗೆ ಎಲ್ಲೂ ಮೋಸ ಆಗದಂಗೆ ನಮ್ಮ ಸಿನಿಮಾ ತಂಡ ಆಗಿರಲಿ ನಾವಾಗಿರಲಿ ಮಾಡಿದ್ದೀವಿ. ಸೊ 19th ಬಂದು ರಿಸಲ್ಟ್ ಹೇಳಬೇಕು ಅಂತ ಕಾಯ್ತಾ ಇದ್ದೀವಿ ಸಿನಿಮಾ ತಂಡ. ಕಳ್ಳ ಏನು ಹೇಳ್ತಾರೆ? ಮನೇಲಿ ಕೂತ್ ನೋಡಕ್ಕೆ ಅಂತ ನಾವು ಗಿಲಿ ಮಾಡ್ತಾ ಇದೀವಿ. ಅದನ್ನ ನೋಡಿ ಥಿಯೇಟ್ರಲ್ಲಿ ಬಂದು ನೋಡಕ್ಕಂತಾನೆ ಹಿರಣ್ಯ ಮಾಡಿದೀವಿ. ಬಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ಇದರಿಂದ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಉಳ್ಕೊಳ್ತಾರೆ. ಒಬ್ಬ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಇನ್ನೂ 10 ಸಿನಿಮಾ ಮಾಡ್ತಾರೆ. 10 ಸಿನಿಮಾ ಮಾಡಿದ್ರೆ ಸಾವಿರಾರು ಕುಟುಂಬಗಳು ಅದರಿಂದ ಬದುಕ್ತವೆ. ಸೊ ಸಿನಿಮಾ ಗೆಲ್ಸೋದು ನಿಮ್ಮ ಕೈಯಲ್ಲಿದೆ. 19ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಗೆಲ್ಸಿ. ಡೆಫಿನೆಟ್ಲಿ ಇಬ್ರು ಹೇಳಿದಾಗ ಇದು ಥಿಯೇಟರ್ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಸಿನಿಮಾ ಇದು. ನೀವು ಸಿನಿಮಾ ನೋಡ್ತಿಲ್ಲ ಅಂತಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೊಳ್ತೀರಾ. ಆ್ಯಂಡ್ ನಮಗೆ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ಇನ್ನು ನಮ್ಮ ಮುಂದಿನ ಫ್ಯೂಚರ್ಗಾಗಲಿ ಮತ್ತು ನಮ್ಮ ಪ್ರೊಡ್ಯೂಸರ್ಗಾಗಲಿ ನಮ್ಮ ಡೈರೆಕ್ಟರ್ಗಾಗಲಿ ನಿಮ್ಮ ಒಂದು ಸಜೆಷನ್ಸ್ ಆಗಿರ್ಬೋದು ಅಥವಾ ಸಿನಿಮಾ ಹೆಂಗೆ ಬಂದಿದೆ ಅಂತ ರಿವ್ಯೂಸ್ ಕೇಳೋದಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಇದೇ ಜುಲೈ 19th ನಮ್ಮ ಸಿನಿಮಾ ಹಿರಣ್ಯ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಎಸ್, ಇದಿಷ್ಟು ಹಿರಣ್ಯ ತಂಡದ ಮಾತುಕತೆ. ಒಟ್ಟಾರೆ ಜುಲೈ 19ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹಿರಣ್ಯನ ಚೇಸಿಂಗ್ ಎಲ್ಲ ಹೇಗಿರುತ್ತೆ ಅನ್ನೋದು ಕುತೂಹಲ ಇದ್ರೆ ಜುಲೈ 19ಕ್ಕೆ ಈ ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರೆ ನಿಮ್ಮೂರಿಗೂ ನಮಸ್ಕಾರ. ಒಳ್ಳೆಯದಾಗುತ್ತೆ.